ಭಜದಮಲಜನೌನ್ನತ್ಯ ಭೂತ್ಕರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಉದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಕ್ನುಕನ್ಯಾ ಪ್ರವಾಹವತ್ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಂ ಅತುಳಂ ಭಜೆ ತಾಪತ್ರಯಾಪಹಂ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಜಿತಾಮಿತ್ರ ತೀರ್ಥರ ಮಧ್ಯಾರಾಧನೆಯ ಪರ್ವಕಾಲ. ಈಗಾಗಲೇ ಆಚಾರ್ಯರು ಕೂಡ ತುಂಬಾ ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಜಿತಾಮಿತ್ರ ತೀರ್ಥರು ಅಥವಾ ಜ್ಞಾನಿಗಳೆಲ್ಲ ಅವರ ಆರಾಧನೆ ದಿವಸ ಎಲ್ಲಿಂದವರು ಬೇರೆ ಸಮಯದಲ್ಲಿ ಇಲ್ಲಿ ಬಂದಿದ್ದೆ ನಾನು. ಆರಾಧನೆ ಬರೋದು ಇದೇ ಮೊದಲ ಬಾರಿಗೆ. ಅದು ಅನ್ಕೊಂಡು ಇರ್ಲಿಲ್ಲ. ಉಡುಪಿಯಿಂದ ಬೆಳಗ್ಗೆ ಮಂತ್ರಾಲಯಕ್ಕೆ ಬಂದು ಇಳಿದ ಕೂಡಲೇ ಒಬ್ರು ಸ್ನೇಹಿತರು ಇವತ್ತು ಆರಾಧನೆ ಇದೆ ಬಾ ಹೋಗೋಣ ಅಂತಂದ್ರು. ಅದಕ್ಕೆ ನಾನಾಗಿ ಬರ್ತೀನಿ ಅಂತಂದ್ರೆ ಅದು ಶಾಸ್ತ್ರ ಹೇಳುವ ಮಾತು ಎಷ್ಟು ಸತ್ಯ ಅಂತ ಇವತ್ತು ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂತು. ಇಷ್ಟು ವರ್ಷಗಳಲ್ಲಿ ಎಷ್ಟು ಜನ ಕರೆದಿದ್ರು ಬರ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಜಿತಾಮಿತ್ರರು ಬೇಡ ಅಂತ ಸುಮ್ಮನೆ ಕೂಡಿಸಿದ್ರೇನೋ ಗೊತ್ತಿಲ್ಲ. ಇವತ್ತು ಅನ್ಕೊಳ್ದೇನೆ ಅಂದ್ರೆ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ದಾಸರು ಭಗವಂತನ ಬಗ್ಗೆ ಹೇಳಿದ ಹಾಗೆ ದೇವರನ್ನು ನೇರವಾಗಿ ಕಂಡು ಪ್ರಾರ್ಥನೆ ಮಾಡುವಂತಹ ಮನವೊಲಿಸುವಂತಹ ತಾಕತ್ತು ನಮ್ಗಿಲ್ಲ. ದೇವರು ಬರ್ತಾನೆ. ಆದ್ರೆ ನನ್ ಗುರುಗಳು ಯಾವಾಗ್ಲೂ ಹೇಳೋರು, ಸಂಚಾರಕ್ಕೆ ಸ್ವಾಮಿ ಜೊತೆಗೆ ಪಾಠಕ್ಕೆ ಅಂತ ಹೋದಾಗ ರಾಯಚೂರಿಗೆ ಬಂದಾಗ ಒಬ್ರು ಕೇಳಿದ್ರು ಸ್ವಾಮಿಗಳ ಹತ್ರ, ಸ್ವಾಮಿ ರಾಯರ ಬಗ್ಗೆ ದಾಸರೊಂದು ಹೇಳ್ತಾರೆ, ಕರದಲ್ಲಿಗೆ ಬರುವ ಅಂತ ಹೇಳ್ತಾರೆ. ಇಷ್ಟು ವರ್ಷದಿಂದ ಕರಿತಾ ಇದ್ದೀನಿ, ನನ್ ಮನೆಗೆ ಬಂದೇ ಇಲ್ಲ ರಾಯರು, ಏನು ಅನುಗ್ರಹಣೆ ಮಾಡ್ಲಿಲ್ಲ ಅಂತ. ಅದಕ್ಕೆ ಸ್ವಾಮಿಗಳು ಬಹಳ ಚಂದ ಉತ್ತರ ಹೇಳಿದ್ರು. ಕರದಲ್ಲಿಗೆ ಬರ್ತಾರೆ, ಖಂಡಿತ ಅವ್ರ ಗುಣ ಅದು. ಆದ್ರೆ ಕರೆಯುವ ರೀತಿಯಲ್ಲಿ ಕರೆದ್ರೆ ಬರ್ತಾರೆ ಅಂತ ಸ್ವಾಮಿಗಳು ಅಂದ್ರು. ಅಂದ್ರೆ ನಮ್ಗೂ ಕೂಡ ಎಕ್ಕಷ್ಟಿದೊಂದು ಜುಜುಬಿ. ನಮ್ಗೇನೆ ಒಂದು ಮನೆಯಲ್ಲಿ ಯಾರಾದ್ರೂ ಮನೆ ಪರಿಚಯದವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಅಂತಂದ್ರೆ ರಸ್ತೆಯಲ್ಲಿ ಹೋಗುವಾಗ ಎದುರಾದ್ರು ಅವಾಗ ಕರೆದ್ರು, ನಮ್ಮ ಮನೆಯಲ್ಲಿ ನಾಳೆ ಕಾರ್ಯಕ್ರಮ ಇದೆ ಬನ್ರಿ ಊಟಕ್ಕೆ ಅಂತ ಕರೆದ್ರೆ ನಾವು ಹೋಗ್ತೀವ? ಯಾಕೆ ಹೋಗಲ್ಲ? ಕರೆಯುವ ರೀತಿ ಸರಿ ಇಲ್ಲ, ಮನೆಗ್ ಬಂದು ಕರಿಬೇಕಿತ್ತು ಅಂತ ನಾವು ಒಂದು ಜುಜುಬಿ ನಮ್ಗೆ ನಾವು ಹಂಗೆ ಆಲೋಚನೆ ಮಾಡ್ಬೇಕಾದ್ರೆ ಇಡೀ ಜಗನ್ನಾಥ ಅವ, ಜಗತ್ತಿನ ಒಡೆಯ, ಅವನನ್ನು ಕರಿಬೇಕಾದ್ರೆ ಅವನನ್ನು ಮನಸ್ಸಲ್ಲಿ ಸದಾ ತುಂಬಿಕೊಂಡಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ಕರಿಬೇಕಾದ್ರೆ ಅವ್ರನ್ನ ನಾವು ಹೆಂಗ್ ಕರಿಬೇಕು? ಅವರು ಏನ್ ಐಶ್ವರ್ಯ ಕೊಡ್ತಿ, ಏನ್ ದುಡ್ಡು ಕೊಡ್ತಿ ಅಂತ ನೋಡಲ್ಲ ಅಂತ ಜ್ಞಾನಿಗಳು. ಗುರುಗಳು ಯಾವಾಗ್ಲೂ ಹೇಳ್ತಾರೆ, ರಾಯರೆದುರಿಗೆ ಕೇಳಿದ್ದನ್ನು ಕೊಡ್ತಾರೆ. ಅವರು ಬರ್ತಾರೆ, ಕರೆಯುವ ರೀತಿಯಲ್ಲಿ ಕರೆದ್ರೆ ಮನೆಗೆ ಬರ್ತಾರೆ. ಮನೆಗೆಲ್ಲ ಮನಕ್ಕೆ ಬರ್ಬೇಕು, ನಮ್ಗೆ ಮನಕ್ ಬಂದು ಕೂಡ್ಬೇಕು. ಆದ್ರೆ ಏನೇನೋ ಕೇಳಿದ್ರೆ ಆಯ್ತು ಅಂತ ದೃಷ್ಟಾಂತ ಕೊಡ್ತಾರೆ. ಚಿಕ್ಕ ಮಕ್ಕಳಿರುವಾಗ ಒಂದ್ 2-3 ವರ್ಷದ ಮಗು ತಂದೆ ತಾಯಿ ಅಂದ್ರೆ ಏನೋ ತುಂಬಾ ದೀರ್ಘವಾಗಿ ಆಲೋಚನೆಯಲ್ಲಿ ಇರ್ತಾ ಇದ್ರೆ ಹಿಂದಿನಿಂದ ಮಗು ಬಂದು ನನಗೆ ಚಾಕ್ಲೇಟ್ ಕೊಡು, ಬಿಸ್ಕೆಟ್ ಕೊಡು ಅಂತ ಕಿರಿಕಿರಿ ಮಾಡ್ತಾ ಇದ್ರೆ ಏನ್ ಮಾಡ್ತಾರೆ ತಂದೆ ತಾಯಂದ್ರು? ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಏನ್ ಮಾಡ್ತಾರೆ? ಮಕ್ಕಳಿಗೆ ಒಮ್ಮೆ ಇವನ ಕಿರಿಕಿರಿ ತಪ್ಪಿದ್ರೆ ಸಾಕು ಅಂತೇಳಿ ತಗೋ ಅಂತ ಬಿಸಾಡ್ತಾರೆ, ಹಿಂದೆ ಹೋಗ್ಬಿಡ್ತದೆ ಅದು, ಅದಕ್ಕಷ್ಟೇ ಸಾಕು. ಅದೇ ರೀತಿಯಲ್ಲಿ ಇಂತಹ ಕಲ್ಪವೃಕ್ಷರ ಹತ್ರ ಬಂದು, ರಾಯರ ಹತ್ರ ಬಂದು ನನಗೆ ಜೀವನದಲ್ಲಿ ಅದು ಕೊಡು ಇನ್ನು ಕೊಡು. ಆಚಾರ್ಯ ಹೇಳಿದ್ರು, ಎದ್ದೇಳಿ ಅಂತ ದಾಸರಂತಾರೆ. ಭಾಗವತ ಕೇಳೋದು ಯಾಕೆ? 7 ದಿನ ಭಾಗವತವ ಏಳಿರೈ ವೈಕುಂಠಕ್ಕೆ ಅಂತ ಹೇಳ್ತಾರೆ. 7 ದಿನ ಕೇಳಿ ಇಲ್ಲಿಂದ ಎದ್ದು ಹೋಗ್ಬೇಕು, ಮನೆಗಲ್ಲ. ಭಗವಂತನ ಮನೆಗೆ ಹೋಗ್ಲಿಕ್ಕೆ ಬೇಕಾದ ಸಾಧನೆ ಮಾಡ್ಬೇಕು ಅಂತ ಜ್ಞಾನಿಗಳೆದುರಿಗೆ ಬಂದು ಕೂತಾಗ
ಏನೇನೋ ಜೀವನಕ್ಕಿನ್ನು ಮುಳುಗಲಿಕ್ಕೆ ಎಷ್ಟು ಬೇಕು ಸಂಸಾರ ಸಾಗರದಲ್ಲಿ, ಅದು ಕೊಡು ಇದು ಕೊಡು, ಅಟ್ಯಾಚ್ಮೆಂಟ್ಸ್ ನಮ್ಗೆ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ನಾವು ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ. ಯಾರಾದ್ರೂ ತುಂಬಾ ಬೇಕಾದವರು ದೂರ ಆದ್ರು ಅಂತಂದ್ರೆ ತುಂಬಾ ಗೋಳೋ ಅಂತ ಅಳ್ತೀವಿ ನಾವು. ಯಾಕೆ? ತುಂಬಾ ಹಚ್ಕೊಂಡಿರ್ತೀವಿ. ಆದ್ರಿಂದ ಆ ಹಚ್ಕೊಳ್ಳೋ ರೀತಿಯಲ್ಲೇ ಆರಂಭದಿಂದಲೇ ಸ್ವಲ್ಪ ನಾವು ಡಿಟ್ಯಾಚ್ಮೆಂಟ್ ಇಟ್ಕೊಂಡೇ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಬಂದೆವು ಅಂತಂದ್ರೆ ಅಭ್ಯಾಸ ಆಗ್ತದೆ. ಅದೇ ರೀತಿಯಲ್ಲಿ ಜ್ಞಾನಿಗಳೆದುರಿಗೆ ಬಂದಾಗ ಏನೇನೋ ಕೇಳಿದರೆ ಅವ್ರು ಕಿರಿಕಿರಿ. ಆಚಾರ್ಯ ಹೇಳಿದ್ರು, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರ್ತಾರೆ, ಎಚ್ಚರ ಇಲ್ಲದೆ ಭಗವಂತನನ್ನು ಒಳಗಿಂದ ನೋಡ್ತಕ್ಕಂತ ವ್ಯಕ್ತಿಗಳು. ಭಾಗವತ ನಮಗೆ ಸಿಕ್ಕಿದ್ದೇ ಆ ಒಂದು ಕ್ರಮದಿಂದ. ಆ ಋಷಿಗಳ ಬಳಿಗೆ ಪರೀಕ್ಷಿತರು ಬಂದಾಗ ಚಕ್ರವರ್ತಿ ಬಂದಿದ್ದಾನೆ ಅಂತ ಅರಿವಿಲ್ಲ ಅವರಿಗೆ. ಈಗ ಅಂತರ್ಮುಖಿಗಳಾಗಿದ್ರು ಅವರು. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನನ್ನು ಕಾಣ್ತಾ ಇದ್ದವರಿಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಕೇಳಲೇ ಇಲ್ಲ. ಅವ್ರು ತಪ್ಪಲ್ಲ ಅದು. ಅದೇ ರೀತಿಯಲ್ಲಿ ಅಂತಹ ದೊಡ್ಡ ವ್ಯಕ್ತಿತ್ವ ಉಳ್ಳವರಲ್ಲಿ ನಾವು ಬಂದು ಅಸಂಪ್ರಜ್ಞಾನ ಸಮಾಧಿಯಲ್ಲಿ ಭಗವಂತನನ್ನೇ ಕಾಣ್ತಾ ಇರ್ತಕ್ಕಂಥವರ ಹತ್ರ ಬಂದು ನಾನು ಆಚೆ ಒಬ್ರು ಈಚೆ ಒಬ್ರು ಎಲ್ಲ ಸುತ್ತ ನಿಂತ್ಕೊಂಡು ಅದು ಕೊಡು ಇದು ಕೊಡು, ಉದ್ಯೋಗ ಕೊಡು, ಹೆಣ್ಣು ಕೊಡು, ಮಕ್ಕಳು ಕೊಡು, ಮದುವೆ ಮಾಡಿಸು, ಇದೆಲ್ಲ ಕೇಳ್ತಾ ಇದ್ರೆ ಹೆಂಗ್ ಕೊಡ್ತಾರೆ? ಇಲ್ಲ ಅಂತೇನ್ ಬರಿಗೈಯಲ್ಲಿ ಕಳಿಸಲ್ಲ. ಏನ್ ಕೊಡ್ತಾರೆ? ಹೀಗೆ ತಗೊಂಡು ಹೋಗೋ, ಕಿರಿಕಿರಿ ತಪ್ಪಿದ್ರೆ ಸಾಕು ಅಂತ ಮಕ್ಕಳಿಗೆ ನಾವು ಹೆಂಗ್ ಕಿರಿಕಿರಿ ತಪ್ಪಿಸ್ಕೊಳ್ತೀವಿ ಆ ರೀತಿ ಕೊಟ್ಟು ಕಳಿಸ್ತಾರಂತ. ಮತ್ತೆ ಏನಂತ ಕೇಳಿದ್ರೆ ಕಣ್ ತೆಗೆದು ಕೊಡ್ತಾರೆ ಅಂತಂದ್ರೆ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಾ ಇದ್ರು, ನನ್ನ ಹುಟ್ಟಿದವರು ಮಂತ್ರಾಲಯನೇ, ಆದ್ರೆ ನಾನು ಶಾಲೆಗೆ ಹೋಗುವವರೆಗೆ 10th ಮುಗಿಯೋವರೆಗೂ ಕೂಡ ರಾಯರಂದ್ರೆ ದೊಡ್ಡವರು ಅಷ್ಟು ಗೊತ್ತು. ಯಾಕೆ ದೊಡ್ಡವರು ಅಂದ್ರೆ ನಾನು ಸ್ಕೂಲಿಗೆ ಹೋಗಿ ಫೈನಲ್ ಎಕ್ಸಾಮ್ ಬರೆದು, ನಮ್ದೊಂದು ಟೀಮ್ ಇತ್ತು, ನಮ್ ಫ್ರೆಂಡ್ಸ್ ಎಲ್ಲ. ಎಕ್ಸಾಮ್ ಬರೆದ ಕೂಡಲೇ ಒಂದು ವಾರ ರಾಯರಿಗೆ ಸೇವೆ ಮಾಡ್ಬೇಕು. ಸೇವೆ ಅಂದ್ರೆ ಏನು? ಒಂದು ರಾಯರ ಸ್ತೋತ್ರ ಬಿಟ್ರೆ ಏನ್ ಬರ್ತಿದ್ದಿಲ್ಲ. ಬೆಳಗ್ಗೆ ಒಂದು 12 ಪ್ರದಕ್ಷಿಣೆ, ಸಂಜೆ ಒಂದು ನದಿಯಲ್ಲಿ ಆಟ ಆಡ್ಲಿಕ್ಕೆ, ಅದು ಕೂಡ ನದಿಯಲ್ಲಿ ಸ್ನಾನ ಮಾಡಿ ಬಂದು ಪ್ರದಕ್ಷಿಣೆ ಮಾಡೋದು, ನಮಸ್ಕಾರ ಮಾಡೋದು, ಕೂಡೋದು, ಇಷ್ಟೇ. ಅಂದ್ರೆ ಯಾಕೆ ಅಂತಂದ್ರೆ ಸೇವೆ ಆದ್ರೂ ಯಾಕೆ ಮಾಡ್ತಿದ್ವಿ ಅಂದ್ರೆ ಪಾಸ್ ಮಾಡಿಸ್ತಾರೆ ರಾಯರು ಅಷ್ಟೇ. ಅಂದ್ರೆ ಕೇಳಿದ್ದು ಲೌಕಿಕ ಏನೋ ಕೊಡ್ತಾರೆ ಅಂತ ರಾಯರು ಅಷ್ಟೇ, ಅದರಿಂದ ರಾಯರು ದೊಡ್ಡವರು ಅಂತ ತಿಳುವಳಿಕೆ ಇತ್ತು. ಏನೋ ಗುರುಗಳ ಆಶೀರ್ವಾದ, ನನ್ನ ತಾಯಿಯ ಬರೀ ಶ್ರಮದಿಂದ ನನ್ನ ವೇದಾಂತಕ್ಕೆ ಅಧ್ಯಯನಕ್ಕೆ ಅಂತ ನನ್ನ ತಾಯಿ ಹಾಕಿದ್ರು, ದೊಡ್ಡ ಮನ್ಸು ಮಾಡಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಕೂಡ 1 ವರ್ಷ ಹಿಂಗೆ ಆಗಿತ್ತು. ಆದ್ಮೇಲೆ ಸ್ವಾಮಿಗಳು ಅಂದ್ರು ನಂಗೆ, ರಾಯರ ಸ್ಥಾನದಿಂದ ಬಂದಿದ್ದೀಯಾ, ರಾಯರಂದ್ರೆ ಏನ್ ಗೊತ್ತಾ ನಿಂಗೆ? ಪರಿಚಯ ಇದೆಯಾ? ಸ್ವಾಮಿ ನಮಸ್ಕಾರ ಮಾಡಿದ್ರೆ ಕೇಳಿಕೊಡ್ತಾರೆ. ಅದಲ್ಲ, ರಾಯರ ಗ್ರಂಥ ಓದು, ಸಂಸ್ಕೃತ ಬರ್ತದೆ ನಿನಗೆ. ರಾಯರ ಮಾತು ಭಾಷೆ ಅದು ಮಕ್ಕಳಿಗೂ ಅರ್ಥ ಆಗುವ ರೀತಿಯಲ್ಲಿ ಮಾತಾಡ್ತಾರೆ. ಸಂಸ್ಕೃತ ಅಷ್ಟು ಸುಲಭ ಅವರದ್ದು. ಅವರ ಮೊದಲ ಗ್ರಂಥ ನೀನು ಗೀತಾ ವಿವೃತ್ತಿ ಓದು, ಆಮೇಲೆ ನನಗೆ ಹೇಳು ಅಂತಂದ್ರು ಸ್ವಾಮಿ. ಏನೋ ಆಚಾರ್ಯ ಹೇಳಿದ್ರಲ್ಲ, ಒಂದೊಂದು ಟರ್ನಿಂಗ್ ಪಾಯಿಂಟ್ ಅಂತ. ನನ್ನ ದೃಷ್ಟಿಯಲ್ಲಿ ಸ್ವಾಮಿಗಳು ಅವತ್ತು ಯಾಕೆ ಹೇಳಿದ್ರೋ ಗೊತ್ತಿಲ್ಲ, ಅವತ್ತು ತೆಗೆದು ಓದ್ಲಿಕ್ಕೆ ಶುರು ಮಾಡಿದವ ಈಗಲೂ ರಾಯರು ಮಾಡಿದ ಗ್ರಂಥಗಳು ಓದಿದ ಮೇಲೆ ಅವರು ಏನು ಉಪಕಾರ ಮಾಡಿದ್ದಾರೆ ಅಂತ ಈಗ ಗೊತ್ತಾಗ್ತದೆ. ವ್ಯಥೆ ಯಾಕೆ ಅಂದ್ರೆ ಅಷ್ಟು ವರ್ಷ ರಾಯರ ಬಳಿಯಲ್ಲೇ ಕೂತು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ವ್ಯರ್ಥ ಆಯ್ತಲ್ಲ ಜೀವನ ಅಂತ ಬೇಸರ ಆಗತ್ತೆ. ಆದ್ರೆ ಅದರಲ್ಲಿ ಒಂದು ಸುಖ. ಈ ವಯಸ್ಸಿಗಾದ್ರೂ ಕೊಟ್ರಲ್ಲ, ತಮ್ಮ ಪರಿಚಯ ಒಂದ್ ಸ್ವಲ್ಪ ಮಾಡಿ ಕೊಟ್ರಲ್ಲ. ಅದರಿಂದ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ರಾಯರ ಬಳಿಗೆ ಅಥವಾ ಜ್ಞಾನಿಗಳ ಬಳಿಗೆ ಹೋದಾಗ ಏನೇನೋ ಕೇಳಬೇಡ, ಅವರು ಯಾವ್ದನ್ನು ಕೊಡಬೇಕು ಅಂತ ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಕೂತಿರ್ತಾರೆ, ಅದನ್ನು ಕೇಳು, ಕೊಟ್ಟು ಬಿಡ್ತಾರೆ. ಏನು ಅಂದ್ರೆ ತಿಳುವಳಿಕೆಯನ್ನು ಕೇಳು, ಭಗವಂತನ ತಿಳುವಳಿಕೆಯನ್ನು ಕೇಳು. ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಕೂತಿರ್ತಾರೆ, ಯಾರು ಬಂದು ಕೇಳ್ತಾರೆ ಅಂತ ಕಾಯ್ತಾ ಇರ್ತಾರಂತೆ. ಈಗಿನ ಕಾಲದಲ್ಲಿ ಅದನ್ನ ಕೇಳೋರೇ ಇಲ್ಲ ಅಂತ ವ್ಯಥೆ ಪಡ್ತಾರೆ. ಕೇಳು ಕೊಟ್ಬಿಡ್ತಾರೆ ರಾಯರು ಅಂತ. ಅಂತಹ ಪಡ್ಕೊಂಡವನು. ಆದ್ರಿಂದ ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಇಂತಹ ಜಿತಾಮಿತ್ರರ ಆಚಾರ್ಯ ಹೇಳಿದ್ರು, ಅವ್ರಿಗೆ ಹೆಸರು ಗುರುಗಳು ಕೊಟ್ಟ ಹೆಸರು ಆಶ್ರಮ ಆಗುವಾಗ ಜಿತಾಮಿತ್ರ ತೀರ್ಥರು ಅಂತ. ಎಂತ ಅನ್ವರ್ಥಕ ಅಂತ. ಯಾಕೆಂದ್ರೆ ಜ್ಞಾನಿಗಳೆಲ್ಲ ಹಿಂದಿನ ಕಾಲದಲ್ಲಿ ಮಹಾಭಾರತ ರಾಮಾಯಣದಲ್ಲೆಲ್ಲ ಕೂಡ ನಾಮಕರಣ ಮಾಡುವುದು ಅಂತಾದ್ರೆ ಒಂದು ಹೆಸರಿಟ್ರು ಅಂತಂದ್ರೆ ಅವರ ಜೀವನದಲ್ಲಿ ಆ ಗುಣ ಇರಬೇಕು, ಆ ಹೆಸರಿಂದ ಹೊರಡುವ ಅರ್ಥ ಅವರ ಜೀವನದಲ್ಲಿ ಇರಬೇಕು ಅಂತ ಇರ್ತಿತ್ತು ಕೂಡ ಹಿಂದೆ. ದ್ರೋಣಾಚಾರ್ಯರು ಅಂತ ಹೆಸರು ಯಾಕೆ? ದ್ರೋಣದಲ್ಲಿ ಅವತಾರ ಮಾಡಿದವರು. ಭೀಷ್ಮರಿಗೆ ಭೀಷ್ಮ ಅಂತ ಹೆಸರು ಬಂದದ್ದು ಯಾಕೆ? ಅವರ ಅಪ್ಪ ಇಟ್ಟ ಹೆಸರು ದೇವವ್ರತ ಅಂತ. ಆದ್ರೆ ದೇವವ್ರತ ಅಂತ ಹೇಳಿದ್ರೆ ಈಗಿನ ಯಾರಿಗೂ ನಮ್ಮ ಪರಿಚಯವೇ ಆಗೋದಿಲ್ಲ.
ಭೀಷ್ಮ ಅಂತಲೇ ಪ್ರಸಿದ್ಧಿಗೆ ಬಂತು. ಯಾಕೆ ಬಂತು ಅಂತ ನಮಗೆ ಹೆಚ್ಚು ಗೊತ್ತಿಲ್ಲ. ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ತಿಳ್ಕೊಂಡು ಮಾಡಿದ ಭೀಷ್ಮ ಅಂತ. ತನ್ನ ಬಗ್ಗೆ ಭಗವಂತನ ಬಗ್ಗೆ ತಿಳ್ಕೊಂಡು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಅನ್ಕೊಳ್ಬಹುದು ನಾವು. ನಾವೇನೋ ಒಂದು 10-12 ವರ್ಷ ಅಧ್ಯಯನ ಮಾಡಿದ ಕೂಡಲೇ ಸುಧಾ ಪಂಡಿತರು ಅಂತ ಮಂಗಳ ಆಯ್ತು, ನಾವು ದೊಡ್ಡ 2 ಕೋಡು ಕಣ್ಣು ಯಾರಿಗೆ ಕಾಣೋದಿಲ್ಲ, ನಮ್ಗೆ ಮಾತ್ರ ಕಾಣ್ತಿರ್ತವೆ, 2 ಕೋಡು ಬಂದಿರ್ತದೆ ನಮ್ಗೆ, ಅದು ಪಾಂಡಿತ್ಯ ಅಲ್ಲ ಅಂತ ಹೇಳ್ತಾರೆ. ಅವರ ಅಧ್ಯಯನ ನೋಡಿದ್ರೆ ನಮ್ದು ಏನೂ ಅಲ್ಲ. ಭೀಷ್ಮಾಚಾರ್ಯರ ಜೀವನದಲ್ಲಿ 800 ವರ್ಷ ಜೀವನ ಮಾಡಿದವರು 800 ವರ್ಷದಲ್ಲಿ 575 ವರ್ಷ ಅಧ್ಯಯನ ಮಾಡಿದರಂತೆ ಭೀಷ್ಮರು. ಅದರಿಂದ ಭೀಷ್ಮ ದೇವತೆಗಳು ಕೊಟ್ಟ ಹೆಸರದವರು. ಭೀಷಣವಾದ ಪ್ರತಿಜ್ಞೆ ಮಾಡಿದ್ದರಿಂದ ಭೀಷ್ಮರು ಅಂತ. ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಹೆಸರು ಬಂತು ಅಂದ್ರೆ ಅದಕ್ಕೆ ಅನ್ವರ್ಥಕವಾದ ಆ ಗುಣ ಅವರಲ್ಲಿ ಇರ್ತಾ ಇತ್ತಂತ. ಜಿತಾಮಿತ್ರ ತೀರ್ಥರಿಗೆ ಅವರಿಗೆ ಗುರುಗಳ ಹೆಸರು ಇಟ್ರಿ ಯಾಕೆ ಅಂತಂದ್ರೆ ಗುರುಗಳಿಗೆ ಗೊತ್ತಿತ್ತು. ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಇವರಲ್ಲಿ ಆ ಗುಣ ಇದೆ ಅಂತ. ಆ ಹೆಸರಿಂದ ಹೊರಡುವ ಅರ್ಥ ಏನು? ಜಿತಾಮಿತ್ರ ಅಂತಂದ್ರೆ ಅಮಿತ್ರರು ಅಂದ್ರೆ ಶತ್ರುಗಳು. ಶತ್ರುಗಳನ್ನು ಗೆದ್ದವರು ಯಾರು? ಜಿತಾಮಿತ್ರರು ಅಂತ ಅರ್ಥ. ಯಾರು ಶತ್ರುಗಳಿದ್ರು ಜಿತಾಮಿತ್ರರಿಗೆ ಪೂರ್ವಾಶ್ರಮದಲ್ಲಿ? ಏನು ಹೊಡ್ತಾ ಬರ್ತಾ ರಾಜರಲ್ಲ, ದುಡ್ಡಿದ್ದಿಲ್ಲ, ಏನ್ ದೊಡ್ಡ ಧನಿಕರೂ ಅಲ್ಲ ಅವರು. ಪೂರ್ವಾಶ್ರಮದಲ್ಲಿ ಕಡುಬಡತನ, ನಿಮ್ಗೆ ಗೊತ್ತಿಲ್ಲ ಕಥೆ. ಇರುವಾಗ್ಲೂ ಕೂಡ ಶತ್ರುಗಳಿದ್ರ? ಹೌದು, ಇದ್ರು ಅಂತಂತಾರೆ. ನಮಗೂ ಇದ್ದಾರೆ. ಎಲ್ಲಿ? ಒಳಗೆ ಕೂತ್ಕೊಂಡಿದ್ದಾರೆ ಶತ್ರುಗಳು, ಹೊರಗಿಲ್ಲ. ಒಳಗೆ ಕೂತದ್ದರಿಂದ ನಾವು ಶತ್ರುಗಳು, ಹೊರಗಿನ ಶತ್ರುಗಳು ಸಂಪಾದನೆ ಮಾಡಿಕೊಳ್ತೇವೆ. ಒಳಗೆ ಅಸೂಯೆ ಅಂತ ಒಂದು ಶತ್ರು ಒಂದು ಕೂತ್ಕೊಂಡ ಅಂತಂದ್ರೆ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ಅವರ ದ್ವೇಷ ಕಟ್ಕೊಳ್ತೇವೆ. ಹೊರಗಿನ ಶತ್ರುಗಳು ಆಗುವುದೇ ಒಳಗಿನ ಶತ್ರುಗಳಿಂದ. ಅದರಿಂದ ಜಿತಾಮಿತ್ರರಲ್ಲಿ ಒಳಗಿನ ಶತ್ರುಗಳು ಅರಿಷಟ್ಗಳು ಏನಿತ್ತು, ವೈರಿಗಳು, ಆ ಎಲ್ಲ ಶತ್ರುಗಳನ್ನು ಮೊದಲೇ ಗೆದ್ಬಿಟ್ಟಿದ್ರಂತ. ಹೆಂಗ್ ಗೊತ್ತಾಯ್ತು? ಕಥೆಯಲ್ಲಿ ಬರ್ತದೆ. ಒಂದು ವಿಭುದೇಂದ್ರ ಒಂದು ಶಾಲಗ್ರಾಮ ಕೊಟ್ಟು ಊಟ ಮಾಡಿಸು ಅಂತ ಹೇಳಿ ಹೋದ್ರು ಅಷ್ಟೇ. ನಾವಾದ್ರೆ ಏನು ಹುಚ್ಚಿರಿದೆ ಇವರೆಲ್ಲ, ಇಷ್ಟೇ ಆಯ್ತು ಸ್ವಾಮಿ ಅಂತ ಹೇಳಿ ಬಿಟ್ಬಿಡ್ತೇವೆ ನಾವು. ದಿನಾಗಿ ಪೂಜೆ ಆದ್ರೂ ಒಂದ್ ಮಂಗಳಾರತಿ ಆದ್ರೂ ಎತ್ತೇವೋ ಇಲ್ಲೋ ಗೊತ್ತಿಲ್ಲ ನಮ್ಗೆ. ಅವ್ರು ಹಂಗಲ್ಲ. ಅವ್ರು ಈ ಒಳಗಿಂದ ಎಷ್ಟು ಶುದ್ಧರಾಗಿದ್ರು ಅಂತ ಗೊತ್ತಾಗತ್ತೆ. ಯಾವುದೇ ರೀತಿ ಶತ್ರುಗಳಾಗ್ಲಿ ಒಳಗಿನ ಕೆಟ್ಟ ಚಿಂತನೆಗಳು ಅವರಲ್ಲಿ ಇರ್ಲಿಲ್ಲ ಅಂತ ಹೇಳುವುದಕ್ಕೆ ನಿಷ್ಕಲ್ಮಶವಾದ ಮನಸ್ಸು. ಅದರಿಂದ ಎದುರಿಗೆ ತಂದು ಇಟ್ಟ ಅನ್ನ, ಆ ಶಾಲಗ್ರಾಮದ ಅಂತರ್ಯಾಮಿಯಾದ ಶಕ್ತಿ ಏನಿದೆ ನರಸಿಂಹ, ಅವನು ಬಂದು ನೇರವಾಗಿ ತಿನ್ನೋವರೆಗೂ ಬಿಡ್ಲಿಲ್ಲ ಅಂತ. ಇದು ಜಿತಾಮಿತ್ರರ ತಾಕತ್ತು. ಅಂದ್ರೆ ಒಳಗಿರ್ತಕ್ಕಂತ ಶತ್ರುಗಳನ್ನು ಮೊದಲೇ ಗೆದ್ದು ಬಿಟ್ಟಿದ್ರು ಅವರು. ಯಾವುದೇ ರೀತಿ ಶತ್ರುಗಳಿರ್ಲಿಲ್ಲ. ಶತ್ರುಗಳು ಬರುವುದೇ ನಮ್ಗೆ ಈ ರಾಗದ್ವೇಷಾದಿಗಳಿಂದಲೇ ಬರೋದು. ಅದು ಯಾವುದೂ ಇರ್ಲಿಲ್ಲ ಅವರಿಗೆ. ಅದನ್ನ ಏನೋ ಗುರುಗಳು ಕೊಟ್ರು, ಇದನ್ನು ತಿನ್ನಿಸ್ಬೇಕಷ್ಟೇ. ಈಗ ಅವರು ಹೇಳಿದ ಮಾತು ಸತ್ಯ ಮಾಡಬೇಕು ಅಷ್ಟೇ. ಅದನ್ನು ಏನು ನಾನೇ ಸತ್ಯ ಮಾಡ್ತೀನಿ ಅಂತಲೂ ಹೇಳಲಿಲ್ಲ ಅವರು. ಪೂರ್ವಾಶ್ರಮದಲ್ಲಿ ಏನ್ ಹೇಳಿದ್ರು? ನಾನು ಗುರುಗಳಿಗೆ ಮಾತು ಕೊಟ್ಟಿದ್ದೇನೆ, ನೀನೇ ನನ್ನ ಹತ್ರ ಬಂದೀಯ, ಬೇಕಿದ್ರೆ ನಾನು ಇರ್ಬೇಕಾದ್ರೆ ನೀ ತಿನ್ನು ಅಂತ. ದೇವರೆದುರಿಗೆ ದಾಸರು ಹೇಳ್ತಾರೆ ನೋಡಿ, ನಿಮ್ಮ ದರ್ಶನಕ್ಕೆ ಬಂದವನಲ್ಲವು. ಅಥವಾ ಇನ್ನೊಂದ್ ಕಡೆ ಹೇಳ್ತಾರೆ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ನೀನೇ ಹಾಕೋ. ಆ ಹಾಡಲ್ಲಿ ದಾಸರು ತುಂಬಾ ಹೇಳ್ತಾರೆ, ಅಸುಳೆ ಧ್ರುವರಾಯ ಅಡವಿಗೆ ಪೋಪಾಗ ವಾಸುದೇವನೆಂಬ ನಾಮದ ಕಾಯ್ತು ಅಂತ ದಾಸರು ಅಂತಾರೆ. ಬೇರೆ ಏನೇನೂ ಬೇಡ, ನಿನ್ನ ನಾಮ ಸಾಕು. ನೀನ್ ನಮ್ಮ ಬಳಿಗೆ ಬಂದಿದೀಯ, ಗುರುಗಳು ಕೊಟ್ಟಿದ್ದಾರೆ, ಗುರುಗಳ ಕೊಟ್ಟ ಮಾತನ್ನ ನಾನು ಉಳಿಸ್ಬೇಕು, ನೀನು ಮಾಡಿಕೊಡ್ಬೇಕು. ನಾನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಮತ್ತೆ ಒಳಗ್ ಕೂತ್ಕೊಂಡವ ನೀನು ಇದನ್ನು ಸರಿಯಾಗಿ ಆ ಮಾತು ನಡೆಸಿ ಮುಂದೆ ಗುರುಗಳು ಬರೋದ್ರೊಳಗೆ ನನ್ನನ್ನು ಒಳ್ಳೆ ಹುಡುಗ ಅಂತ ಗುರುಗಳು ಹೊಗಳಬೇಕು. ಆ ರೀತಿ ಮಾಡಿ ನೀನು ಅಂತ. ಅದು ಯಾರ್ಯಾರ ಮಾತು ಕೇಳೋಲ್ಲ. ಒಳಗಿಂದ ತುಂಬಾ ದೋಷ ಇಟ್ಕೊಂಡು ನಾನು ದೇವರನ್ನು ಗುರುಗಳನ್ನು ಬಾ ಅಂತ ಕರೆದ್ರೆ ಬರೋದಿಲ್ಲ. ಅದಕ್ಕೆ ಕರೆಯುವ ರೀತಿಯಲ್ಲಿ ಕರಿಬೇಕು ಅಂದ್ರೆ ಇದೆ. ಎಲ್ಲವನ್ನೂ ಬಿಟ್ಟು ನೀನೇ ನಂಗೆ ಬೇರೆ ಶರಣು ಇಲ್ವೇ ಇಲ್ಲ ಅಂತ ಚಿಂತನೆ ಮಾಡಿಕೊಂಡು, ನಮ್ಮಲ್ಲಿ ಪೂಜಾ ಮಾಡಿದ ಕೂಡಲೇ ಆ ಮಂತ್ರ ಹೇಳಬೇಕು, ಗುರುಗಳು ಹೇಳಿಕೊಟ್ಟಿದ್ದಾರೆ, ಅದರಿಂದ ಹೇಳ್ಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಬೇರೆ ಯಾರು ಗತಿ ಇಲ್ಲಪ್ಪ ನಿನ್ಗೆ, ನನ್ಗೆ ನೀನೇ ಗತಿ ಅಂತ. ಅದಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಜ್ಞಾನಿಗಳು ಹೇಳಿದ ಮಾತು ನಂಗೆ, ನಾವು ಗುರುಕುಲದಲ್ಲಿ ವಿದ್ಯಾಪೀಠದಲ್ಲಿ ಇರುವಾಗ ನಾವು 8 ಜನ ನಮ್ಮ ಕ್ಲಾಸ್ನವರು, ಅಲ್ಲಿ ಉಡುಪಿ ಹತ್ರ ಕಟೀಲ್ ಹತ್ರ ಒಂದು ನೆಲ್ಲಿತೀರ್ಥ ಅಂತ ಒಂದು ಕ್ಷೇತ್ರ ಇದೆ. ರುದ್ರದೇವರ ದೊಡ್ಡ ಕಾಡು ಮಧ್ಯದಲ್ಲಿ ಒಂದು ರುದ್ರದೇವರ ಗುಡಿ ಇದೆ. ಆ ಗುಡಿ ಎದುರಿಗೆ ಒಂದು ದೊಡ್ಡ ಗುಹೆ ಇದೆ. ಆ ಗುಹೆ ಒಳಗೆ ಹೋಗಿ ಅಲ್ಲಿ ಒಂದು ರುದ್ರಲಿಂಗ ಇದೆ, ಅಲ್ಲಿ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಅಲ್ಲಿ ಪ್ರತೀಕ.
ನಾವು ಏನೋ ದೊಡ್ಡ ಸಾಹಸ ಮಾಡ್ಲಿಕ್ಕೆ ಅಂತ ಹೊರಟಿದ್ವಿ. ಆ ಗುಹೆ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಹೆಂಗಿರ್ತದೆ ಅಂತ. ಅದು ಗುಹೆ ಹೇಗಿದೆ ಅಂತಂದ್ರೆ, ಮೊದಲು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ಲಿಕ್ಕೆ ಅಷ್ಟು ಜಾಗ, ಅಷ್ಟೇ ಜಾಗ. ಸ್ವಲ್ಪ ದೂರ ಹೋದ ನಂತರ ನಡ್ಕೊಂಡು ಹೋದ್ರೆ ಆಗೋಲ್ಲ, 4 ಕಾಲಲ್ಲಿ ನಡಿಬೇಕು, ದೊಗ್ಗಾಣಿಗೆ ಅಂತ ಹೋಗ್ಬೇಕು. ಅಷ್ಟೇ ಜಾಗ ಇರೋದು ಆ ಗುಹೆಯಲ್ಲಿ. ಇನ್ನು ಸ್ವಲ್ಪ ದೂರ ಹೋದ್ರೆ ಮಲ್ಕೊಂಡು ಹೋಗ್ಬೇಕು, ಮಲ್ಕೊಂಡಿಗೆ ಪಾಕಿ ಅಂತ ಹೋಗ್ಬೇಕಷ್ಟೆ. ಆ ರೀತಿ ಹೋದ ಮೇಲೆ ದೊಡ್ಡ ವಿಶಾಲವಾದ ಒಂದು ಹಾಲ್ ಸಿಗತ್ತೆ. ನೆಲ್ಲಿಕಾಯಿ ಅಷ್ಟೇ ನೀರ್ ಮೇಲಿಂದ ಬೀಳ್ತಾ ಇರ್ತದೆ. ಅದನ್ನು ತಗೊಂಡು ಹೋಗಿ ರುದ್ರದೇವರಿಗೆ ಅಭಿಷೇಕ ಮಾಡಬೇಕು. ನಾವು ಹೊರಟು ಬಿಟ್ವಿ. ನಮ್ ಜೊತೆಗೆ ನಮ್ಮ ಆಚಾರ್ಯರೊಬ್ರು ಪಾಠ ಮಾಡಿದವರು ರಾಜಗೋಪಾಲ ಆಚಾರ್ಯ ಅಂತ ಬಂದಿದ್ರು. ಅವರು ಭಾರಿ ಹಠ ಮನುಷ್ಯ ಅವರು. ಅವ್ರು ನಮ್ ಜೊತೆಗೆ ಬಂದವರು. ನಮ್ಗೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಮೊದಲು ನಾವು ಆಲೋಚನೆ ಮಾಡೋದು, ಯಾತ್ರೆಗೆ ಅಂತ ಹೊರಟ ಕೂಡಲೇ ಹೊಟ್ಟೆಗೆ ಏನು ಅಂತಲೇ ಆಲೋಚನೆ ಮಾಡ್ತೀವಿ ನಾವು. ಅದಕ್ಕೆ ಒಂದಿಷ್ಟು ಅವಲಕ್ಕಿ ಉಂಡೆ ಎಲ್ಲ ಕಟ್ಕೊಂಡೆ ಇಲ್ಲಿಗೂ ಬಂದಿರ್ತಾರೆ ತುಂಬಾ ಜನ. ಫಸ್ಟ್ ಅದ್ರ ಬಗ್ಗೆನೆ ಆಲೋಚನೆ, ಪೇಟ್ ಪೂಜೆ ಮೊದಲು ಅಂತ. ಅದೇ ರೀತಿ ನಾವು ಆಲೋಚನೆ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಏನು ಕಾಡು, ಏನು ಮನೆ ಇಲ್ಲ, ಮಠ ಇಲ್ಲ, ಎಂತದೂ ಇಲ್ಲ, ನೋಡೋಣ ಅಂತ. ಅದಕ್ಕೆ ರಾಜಗೋಪಾಲ ಆಚಾರ್ಯ ಅವ್ರು ಹೇಳಿದ್ರು, ಶ್ರೀಪಾದ ರಾಜರ ಸ್ಮರಣೆ ಮಾಡ್ರಿ, ಜ್ಞಾನಿಗಳ ಸ್ಮರಣೆ ಮಾಡ್ರಿ, ಎಲ್ಲೋ ಒಂದು ಸಿಕ್ತ ಸ್ವಲ್ಪ ಅಂತ. ಅವ್ರಿಗೆ ಧೈರ್ಯ ಇತ್ತು, ನಮ್ಗಿದ್ದಿಲ್ಲ. ಆದ್ರೂ ಗುರುಗಳು ಹೇಳಿದ್ರು ಅಂತೇಳಿ ಸ್ಮರಣೆ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಒಳಗೆ ಸ್ನಾನ ಮಾಡ್ಕೊಂಡು ಅಲ್ಲಿ ಒಳಗೆ ಹೋಗಿ, ಅದು ಭಯಂಕರ ಇರ್ತದೆ. ಈ ಸಲ ಯಾರಾದ್ರೂ ಉಡುಪಿ ಕಡೆ ಬಂದ್ರೆ ಹೋಗಿ ಬರ್ರಿ, ಭಾರಿ ಚಂದ ಇದೆ ಆರಂಭದಲ್ಲಿ. ಆದ್ರೆ ಒಳಗೆ ಹೋದ್ಮೇಲೆ ಬೈಕೋಬೇಡ್ರಿ ಅಷ್ಟೇ. ಅಲ್ಲಿ ಮಲ್ಕೊಂಡು ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಹಾವು ಹೋಗ್ತಿರ್ತದೆ, ಏನು ಮಾಡಲ್ಲ, ತನ್ನ ಪಾಡಿಗೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೇಕು. ಹೋಗಿ ಎಲ್ಲ ಮುಗಿದು ಏನು ಇಲ್ಲ, ಗುಡಿ ಬೆಳಗ್ಗೆ ಅರ್ಚಕರು ಬೆಳಗ್ಗೆ ಒಂದು 6-7 ಗಂಟೆ ಬಂದು ಪೂಜೆ ಮಾಡಿ ಹೋಗ್ಬಿಟ್ರೆ ಮತ್ತೆ ಮರುದಿನ ಬೆಳಗ್ಗೆವರೆಗೆ ಆ ಗುಡಿಯನ್ನು ಕೇಳೋರಿಲ್ಲ. ಆ ರೀತಿ ವ್ಯವಸ್ಥೆ ಅಲ್ಲಿ. ಅವತ್ತು ಹೋದ್ವಿ, 10-11 ಗಂಟೆಗೆ ಹೋಗಿ ಹೊರಗೆ ಬಂದ್ವಿ. 12 ಗಂಟೆಗೆ ಹೊಟ್ಟೆ ಹಸಿತಾ ಇದೆ, ತಾಳ ಹಾಕ್ತಾ ಇದೆ, ಏನ್ ಮಾಡೋದು ಗೊತ್ತಿಲ್ಲ. ದೇವರಲ್ಲಿ ಅವ್ರು ಹೇಳಿದಂಗೆ ಶ್ರೀಪಾದ ರಾಜರ ಅಂತರ್ಯಾಮಿ ನರಸಿಂಹದೇವರ ಸ್ಮರಣೆ ಮಾಡ್ಕೊಂಡು ಬಂದ್ವಿ. ಹೊರಗೆ ಬಂದ ಕೂಡಲೇ ಒಬ್ಬ ಬ್ರಾಹ್ಮಣರು ಎದುರಿಗೆ ನಿಂತಿದ್ದಾರೆ ನಮ್ಗೋಸ್ಕರ. ನಿಂತು, ಆಚಾರ್ಯ ನೀವು ಇಷ್ಟೂ ಜನ ನಮ್ಮ ಮನೆ ಊಟಕ್ಕೆ ಬರ್ಬೇಕು ಆಚಾರ್ಯ. ನಿಜವಾಗಿ ಶಬ್ದಗಳು ಅವತ್ತು ನಮ್ಗೆ ಊಟ ಸಿಕ್ಕರೆ ಸಾಕು ಅಂತ ಆಗ್ಬಿಟ್ಟಿತ್ತು ಆ ಸಿಚುವೇಶನ್ ನಮ್ಗೆ. ಅಂದ್ರೆ ಯಾಕೆ ಹೇಳಿದೆ ಅಂತಂದ್ರೆ, ಮನಸ್ಸಿಂದ ಅವತ್ತು ಹೊಟ್ಟೆಗೆ ಬೇಕಾಗಿತ್ತು ನಮ್ಗೆ, ಮನಸ್ಸಿಂದ ಕರಲಿಕ್ಕೆ ದೇವರ ಸ್ಮರಣೆ ಮಾಡ್ತಾ ಬಂದ್ವಿ. ಕೂಡ್ಲೆ ಉತ್ತರ ಕೊಟ್ಟ ಭಗವಂತ. ಅದೇ ರೀತಿಯಲ್ಲಿ ಜ್ಞಾನಿಗಳ ಬಳಿ ಬಂದು ಮನಸ್ಸಿಂದ, ನಿಷ್ಕಲ್ಮಶವಾದ ಮನಸ್ಸು ಬೇಕು. ಜಿತಾಮಿತ್ರ ತೀರ್ಥರು ಗುರುಗಳು ಕೊಟ್ಟಿರುವಂತಹ ವ್ಯವಸ್ಥೆಯನ್ನು ನಿಷ್ಕಲ್ಮಶ ಮನಸ್ಸಿನ ದೇವರನ್ನು ಕರೆದು, ನರಸಿಂಹದೇವರ ಬಾ ತಿಂದು ಹೋಗು ಅಂತ. ನಾವೆಲ್ಲ ದೇವ್ರ ನೈವೇದ್ಯಕ್ಕೆ ಇಡ್ತೀವಿ, ವೆರೈಟಿ. ನಮ್ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಪಂಚಭಕ್ಷಗಳು, ಪರಮಾನ್ನ 64 ಬಗೆಗಳು. ನೀವು ಉಡುಪಿಗೆ ಬನ್ನಿ, ವೆರೈಟೀಸ್ ನೋಡ್ಬೇಕಾದ್ರೆ ಒಂದು ಪರಿಮಾರಲ್ಲಿ 2 ವರ್ಷಕ್ಕೆ ಒಂದ್ಸಲ ಅಡಿಗೆ ಮಾಡ್ತಾರೆ. ಒಂದ್ ದಿವಸ 164 ಐಟಮ್ ಮಾಡ್ತಾರೆ ಅಲ್ಲಿ. ಅದನ್ನು ಹೆಸರು ಹೇಳಲಿಕ್ಕೆ ನೆನಪಿರೋದಿಲ್ಲ ನಮ್ಗೆ ಐಟಮ್ ಎಷ್ಟು ಅಂತ ಅಷ್ಟೇ ತಲೆವಳಿಕೆ, ಅಷ್ಟೇ ವಿನಃ. ಆದ್ರೆ ಎಷ್ಟು ಐಟಮ್ ಅಂತಲ್ಲ, ನಾವು ಎಷ್ಟು ಐಟಮ್ ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು ತಿನ್ಬೇಕು. ದೇವರ ಎದುರಿಗೆ ಇಡ್ತೀವಿ. ಯಾಕೆ ಇಡ್ತೀವಿ? ನಮ್ ಗ್ಯಾರಂಟಿ ಇದೆ, ದೇವ್ರು ತಿನ್ನಲ್ಲ ಅಂತ ಗ್ಯಾರಂಟಿ ಇದೆ. ಆದ್ರಿಂದ ದೇವರ ಎದುರಿಗೆ ಇಡ್ತೀವಿ. ನಮ್ಗೆಲ್ಲಾದ್ರೂ ಮನೆಯಿಂದ ಹೊರಗಡೆ ಊಟಕ್ಕೆ ಹೋಗೋ ಪ್ರಸಂಗ ಬಂತು ಅಂತಂದ್ರೆ, ಇವತ್ತು ಬೆಳಿಗ್ಗೆ ಬರುವಾಗ್ಲೇ ರಾಯಚೂರಲ್ಲಿ ನಿಂತ ಕಾರಲ್ಲಿ ಒಬ್ರು ಹೇಳಿದ್ರು ನನಗೆ, ಇವತ್ತು ಬೆಳಿಗ್ಗೆ ಅನ್ಕೊಂಡಿದ್ದೆ ಅಡಿಗೆ ದೇವ್ರ ನೈವೇದ್ಯ ಮಾಡಿದೆ, ದೇವರ ನೈವೇದ್ಯ ಮಾಡ್ಬೇಕು ಅಂತ ಅಡಿಗೆ ಇಡುವಾಗ ನನ್ನ ಫ್ರೆಂಡ್ ಕರೆದ, ಜಿತಾಮಿತ್ರ ಗಾಡಿಗೆ ಹೋಗ್ಕೊಂಡು ಬರ್ತೀಯಾ ಅಂತ ಕೇಳಿದ್ರು. ಸರಿ, ಅಲ್ಲೇ ಅರ್ಧ ಬೆಳೆಸಿದೆ, ಅಕ್ಕಿ ಅರ್ಧ ಬೇಯಿಸಿದೆ, ದೇವರ ಎದುರಿಗೆ ಇಟ್ಟು ನೈವೇದ್ಯ ಮಾಡಿ ಓಡಿ ಬಂದೆ. ನಾನೇ ಊಟ ಮಾಡ್ತೇನೆ ಅಂದ್ರೆ ಅರ್ಧ ಬೇಯಿಸಿಡ್ತೀವ? ನಮ್ ದೇವ್ರಿಗೆ ಹೆಂಗಿದ್ರು ನಡೀತದ, ಅವ್ನು ತಗೊಳ್ತಾನೆ ಅಂತ ಆ ಭಾವನೆ ನಮ್ಗಿದೆ. ಒಳ್ಳೆ ವೆರೈಟೀಸ್ ಮಾಡಿಟ್ರೆ ದೇವರ ಎದುರಿಗೆ ಇಡ್ತೇವೆ. ಯಾಕೆ ಅಂದ್ರೆ ದೇವ್ರು ತಿನ್ನಲ್ಲ ಎಂಬ ಗ್ಯಾರಂಟಿ ನಮ್ಗಿದೆ, ಆದ್ರಿಂದ ಮಾಡ್ತೀವಿ. ಜಿತಾಮಿತ್ರರು ಹಾಗಲ್ಲ. ಅಷ್ಟು ವೆರೈಟಿ ಮಾಡಿ ಅಡಿಗೆ ತಾವೇ ಮಾಡಿ ಭಗವಂತನ ಶಾಲಿಗ್ರಾಮ ಎದುರಿಗಿಟ್ಟು ತಿನ್ನೋವರೆಗೆ ಬಿಡಲ್ಲ ಅಂತ. ನಮ್ಗವರಿಗೆ ವ್ಯತ್ಯಾಸ ಇಷ್ಟೇ. ನಾವು ದೇವರು ಹೊರಗೆ ತಿನ್ಲಿಕ್ಕೆ ಬರಬಾರದು, ನಮ್ಗೆ ಸಿಗ್ತದೆ ಅಂತ ನಮ್ಗೋಸ್ಕರ ಮಾಡಿಕೊಳ್ಳೋರು. ಜಿತಾಮಿತ್ರರು ದೇವರಿಗೋಸ್ಕರ ಜೀವನ ಮಾಡ್ತಕ್ಕಂತ ವ್ಯಕ್ತಿಗಳು. ಅದಕ್ಕೋಸ್ಕರ ಭಗವಂತ ಒಲ್ದು ಬಂದ ಅಂತ ಹೇಳ್ತಾರೆ. ಯಾವಾಗ್ಲೂ ಅಷ್ಟೇ, ನಮ್ಮ ಜೀವನವನ್ನು ನಮ್ದು ಅಂತ ಅನ್ಕೊಂಡ್ರೆ ದೇವ್ರನಿಂದ ನೀನ್ ನೋಡ್ಕೋ ಅಂತ ಹೇಳ್ತಾರೆ. ನನ್ನದಲ್ಲಪ್ಪ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲವೋ ಅಂತ ಬರೀ ಹೇಳೋದಲ್ಲ, ನಮ್ಮ ಕೃತಿಯಲ್ಲಿ ತೋರಿಸ್ಕೊಂಡು ಬಂದ್ವಿ ಅಂದ್ರೆ ಯಾವಾಗ್ಲೂ ಬೇಡ. ಆರಾಧನೆಯಲ್ಲಿ ಬಹಿರ್ಮುಖರಾಗಿ ಪ್ರಸನ್ನರಾಗಿ ಇವತ್ತು ನೋಡ್ತಿರ್ತಾರೆ, ಅವರು ಕೇಳ್ತಿರ್ತಾರೆ. ಈ ಸಮಯದಲ್ಲಿ ಒಂದ್ ದಿವಸ ಆದ್ರೂ ಆಚಾರ್ಯ ಹೇಳಿದಂಗೆ ಒಳ್ಳೆ ಸಂಕಲ್ಪ ಮಾಡಿ ನಾವು ಆರಂಭ ಮಾಡಿಬಿಡ್ಬೇಕು. ಆ ರೀತಿ ಜಿತಾಮಿತ್ರರು ನಿಷ್ಕಲ್ಮಶ ಮನಸ್ಸಿಂದ
ಅವ್ರು ಏನು ತಿನ್ಬೇಕು ಅನ್ಕೊಂಡಿದ್ದು, ಗುರುಗಳ ಅಪ್ಪಣೆ ಏನಾಗಿತ್ತು, ಎಲ್ಲವೂ ದೇವರೆದುರಿಗಿಟ್ಟು ದೇವರು ತಿನ್ನುವಂತೆ ಮಾಡಿದ್ರು ಅಂತ ಕಥೆ ಕೇಳಿದ್ವಿ, ನಾವೇನ್ ನೋಡಿಲ್ಲ. ಇನ್ನೊಮ್ಮೆ ವಿಭೂದೇನ್ ತೀರ್ಥರಲ್ಲಿ ಬರೋದ್ರೊಳಗೆ ಶಾಲಗ್ರಾಮ ದೊಡ್ಡದಾಗಿತ್ತು ಸೈಜ್ ಅಂತ, ಅಂದ್ರೆ ತಿನ್ನಿಸ್ತಾ ಇದ್ರು ಅಂತ. ಆ ರೀತಿ ತಿನ್ನಿಸೋ ಏನು ಸುಕೃತವ ಮಾಡಿದಳ ಯಶೋದೆ. ನಾವು ಹೇಳ್ತೀವಿ ಶ್ರೀನಿಧಿ ಕೃಷ್ಣನ್ನ ಕರೆದೆತ್ತಿ ಮುದ್ದಿಪಳಂತೆ ಅಂತ ದ್ವಾಪರ ಯುಗದ ಕೃಷ್ಣನ ತಾಯಿಯಾಗಿ ಬಂದಿರ್ತಕ್ಕಂಥ ಯಶೋದೆ ಬಗ್ಗೆ ಹಾಡ್ತೀವಿ. ಇವತ್ತು ನಮ್ ಎದುರಿಗೆ ಇವತ್ತು ಆರಾಧನೆ ವಿಷಯದಲ್ಲಿ ನಮ್ ಎದುರಿಗೆ ನಿಂತಿದ್ದಾರೆ, ಕೂತ್ಕೊಂಡಿದ್ದಾರೆ. ಅವರು ಕೂಡ ಅದೇ ರೀತಿ ಪ್ರೀತಿಯಿಂದ ಉಣ್ಣಿಸಿದವರು ಭಗವಂತನಿಗೆ. ಅವರನ್ನು ಎದುರಿಗೆ ನಿಂತಾಗ ನಾವು ನಿಜವಾಗಿ ಎಷ್ಟು ಜ್ಞಾನಿಗಳವರು, ಭಗವಂತ ಎಷ್ಟು ಪ್ರೀತಿ ಪಟ್ಟಿದ್ದ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಾನು ದೇವರಿಗೆ ಬೇಕಾದವ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಮೋದಿ ಬಾರಿ ಪ್ರಸಿದ್ಧರಲ್ಲ, ನಾನು ಮೋದಿ ಒಂದೇ ಕ್ಲಾಸಲ್ಲಿ ಒಂದೇ ಬ್ಯಾಚಲ್ಲಿ ಕೂತ್ಕೊಂಡು ಓದ್ದವರು ಅಂತ ನಾನು ಹೇಳಿದ್ರೆ ನೀವೇ ಎಲ್ಲರೂ ಹುಚ್ಚ ಇವನು ಅಂತ ಹೇಳ್ತೀನಿ. ಆ ಮಾತಿಗೆ ಬೆಲೆನೇ ಬರಲ್ಲ. ಬೆಲೆ ಬರೋದು ಯಾವಾಗ ಮೋದಿ ಬಂದು ಹೌದು ನಾನು ಫ್ರೆಂಡ್ಸ್ ಇವರು ಅಂತ ಹೇಳಿದಾಗ ಎಷ್ಟು ಬೆಲೆ ಬರ್ತದೆ ಆ ಮಾತಿಗೆ. ಅದೇ ರೀತಿ ನಾನು ಭಕ್ತ, ಇಷ್ಟೆಲ್ಲ ಅನೌನ್ಸ್ ಮಾಡ್ತಾರೆ, ಭಕ್ತಾದಿಗಳೆಲ್ಲ ಬರ್ರಿ ಅಂತ ಹೇಳ್ತಾರೆ. ನಾವೆಲ್ಲ ಫಸ್ಟ್ ಓಡಿ ಹೋಗ್ತೀವಿ. ನಾವು ಯಾರಾದ್ರೂ ನಿಲ್ಸಿ ನೀನು ಭಕ್ತ ಹೌದಾ ಅಂತ ಕೇಳಿದ್ರೆ ಉತ್ತರ ಇದೆ, ನನ್ನಲ್ಲಿ ಭಕ್ತಿ ಉಂಟು ಅಂತ ನಾನ್ ಏನೋ ಹೇಳ್ಬೇಕಷ್ಟೇ. ನಾನು ಭಕ್ತ ಹೌದು ಅಲ್ಲ ಅಂತ ನಾನ್ ಹೇಳಿದ್ರೆ ಪ್ರಯೋಜನ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಅವ್ರು ಬರ್ಬೇಕು, ಇವನು ಭಗವಂತನ ಭಕ್ತ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ. ಅದೇ ರೀತಿಯಲ್ಲಿ ಇವತ್ತು ಜಿತಾಮಿತ್ರ ತೀರ್ಥರು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದ್ರೆ ಅವ್ರು ಹೇಳಿಕೊಂಡದ್ದಕ್ಕಲ್ಲ, ಭಗವಂತ ಬಂದು ಇವ್ರು ನನ್ನ ಭಕ್ತ ಅಂತ ಹೇಳಿಕೊಂಡದ್ದರಿಂದ ಅವ್ರಿಗೆ ಅಷ್ಟು ಬೆಲೆ ಇದೆ. ನಾವೆಲ್ಲ ಎಲ್ಲರಿಂದೋ ಓಡಿ ಬರ್ತೀವಿ ಇದಕ್ಕೋಸ್ಕರ, ಆರಾಧನೆಗೋಸ್ಕರ. ಅದರಿಂದ ಜಿತಾಮಿತ್ರ ತೀರ್ಥರಿಗೆ ಅವರ ಗುರುಗಳು ಆ ಹೆಸರು ಇಡುವಾಗ ಅವರಿಗೆ ಜ್ಞಾನ ಇತ್ತು, ಅಪರೋಕ್ಷ ಜ್ಞಾನಿಗಳವರು ಕೂಡ. ಆದ್ದರಿಂದ ವಿಭುದೇನ್ ತೀರ್ಥರು ಹೇಳಬೇಕಾದ್ರೆ ಅವರ ಹಿಂದಿನ ಇಡೀ ಜೀವನವನ್ನು ನೋಡಿಕೊಂಡು ಇವರು ಪೂರ್ವಾಶ್ರಮದಲ್ಲಿಯೇ ಎಲ್ಲವನ್ನೂ ಅಮಿತ್ರರನ್ನು ಷಡ್ವೈರಿಗಳನ್ನು ಗೆದ್ದವರಿವರು ಅಂತ ಅನ್ಕೊಂಡು ಇಂಥ ಜ್ಞಾನಿಗಳನ್ನು ಈ ಪೀಠದಲ್ಲಿ ಕೂಡಿಸಿ ಮೂಲರಾಮದೇವರ ಪೂಜೆ ಮಾಡಿಸಿದ್ರೆ ಇನ್ನು ಎಷ್ಟು ಪುಣ್ಯ ಆದೀತು. ಆ ರಾಮ ಕುಣಿದು ನಲ್ಲಾಡ್ತಾನೆ ಅಂತ ಹೇಳಿ ವಿಭುದೇನ್ ತೀರ್ಥರು ಇವರಿಗೆ ಜಿತಾಮಿತ್ರ ಅಂತಲೇ ಹೆಸರಿಟ್ರು ಅಂತ ನಾವ್ ಅನ್ಕೊಳ್ಬೇಕು ಅಂತ. ಯಾಕೆಂದ್ರೆ ನಾವು ಅವ್ರು ಹಾಗೆ ಮಾಡಿದ್ರು ಇವ್ರು ಹೀಗ್ ಮಾಡಿದ್ರು ಅಂತಂದ್ರೆ ನಮ್ಗೇನು ಬಂತು? ನನ್ನ ಅಜ್ಜ ಎಷ್ಟು ದೊಡ್ಡವರು, ನನ್ನ ಮುತ್ತಾತ ಎಷ್ಟು ದೊಡ್ಡವರು ಅಂತಂದ್ರೆ ನನಗೇನು ಬರಲ್ಲ. ಮಧ್ವಾರು ಹೇಳ್ತಾರೆ ದಾಯಸ್ತೋತ್ರದಲ್ಲಿ, ಕುರು ಭುಂಶ್ವಚ ಕರ್ಮ ನಿಜಂ ನಿಯತಂ, ನೀನು ಮಾಡಿದ ಕರ್ಮ ನೀನೇ ಉಡ್ಬೇಕು ಅಂತ ಹೇಳ್ತಾರೆ. ಇನ್ನೊಬ್ಬರ ಎಲೆಯಲ್ಲಿ ಹಾಕಿದ ಅನ್ನ ನೋಡ್ತಾ ಕೂತ ನಂಗೆ ಹೊಟ್ಟೆ ತುಂಬಲ್ಲ. ನನ್ನ ಎಲೆ ಬಿದ್ದ ಮೇಲೆ ನಾನು ಊಟ ಮಾಡಿದ್ರೆ ನಾನು ಪ್ರಯತ್ನ ಮಾಡಿ ನೋಡ್ತುಂತದೆ. ಅದೇ ರೀತಿಯಲ್ಲಿ ಕರ್ಮಗಳು ಅನ್ನೋದು ನಾನು ಮಾಡಿದ ಕರ್ಮ ಅದು ಒಳ್ಳೇದೋ ಕೆಟ್ಟದೋ ಎರಡೂ ನನಗೇನೇ ಉಣ್ಲಿಕ್ಕೆ ಬರ್ಬೇಕೇ ವಿನಃ ಇನ್ನೊಬ್ಬರಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಒಬ್ರು ಈಗ ಅವ್ನ್ ಸಿಕ್ಕಿದ್ದ. ಅವನ್ ಹೇಳಿದ್ರೆ ಅಲ್ಲ ಮಾರ ಮಠದಲ್ಲಿ ಕೆಲಸ ಮಾಡ್ತಾನೊಬ್ನು, ಸಂಧ್ಯಾವಂದನೂ ಮಾಡಲ್ಲಲ್ಲ ಮಾರ ನೀನು ಅಂತಂದ್ರೆ ಅವನೇನಂತ ಗೊತ್ತಾ, ಈಗಿನವರೆಗೂ ಶಾಕ್. ಏನಂದ್ರೆ ನಾನ್ ಯಾಕೆ ಮಾಡ್ಬೇಕು, ನಮ್ದೆಲ್ಲ ರಾಯರೇ ಮಾಡ್ತಾರೆ, ಅವ್ರಿಗೆ ನಂದು ಮಾಡೋದಿಲ್ಲ, ಅವ್ರದ್ದು ಮಾಡ್ಕೋತಾರ ಅಷ್ಟೇ. ನನ್ ತಲೆ ಮೇಲೆ ನಂದೇ ಕೈ. ಅದರಿಂದ ನಾನು ಮಾಡಿದ್ರೆ ಕುರು ಆಚಾರ ಅಂತಾರೆ, ಕುರು ಮಾಡು, ನೀನು ಮಾಡಿದ್ದುನ್ನ ಮಾರಾಯ, ಕುರು ಭುಂಶ್ವಚ, ನೀನು ಮಾಡು ನೀನೇ ಉಣ್ಣು, ಇನ್ನೊಬ್ಬರಿಗೆ ಕೊಡೋದಿಲ್ಲ. ಹರಿಗೀಸಿ ಆಚೆ ಈಚೆ ಹೋಗಲ್ಲ. ಬಡ್ಡಿ ಆದ್ರೂ ಆಚೆ ಈಚೆ ಆದೀತು ವಿನಃ, ಅಕೌಂಟ್ ಸ್ವಲ್ಪ ನಂಬರ್ ವ್ಯತ್ಯಾಸ ಆದ್ರೆ ಆಚೆ ಈಚೆ ಆದೀತು ವಿನಃ, ಮೊಬೈಲ್ ನಂಬರ್ ಒಂದು ಆಚೆ ಈಚೆ ಆದ್ರೆ ಯಾರಿಗೂ ಹೋಗತ್ತೆ ಯಾರಿಗೂ ಹೋಗತ್ತೆ. ಅದು ನಮ್ ದೇವರ ಅಡ್ಮಿನಿಸ್ಟ್ರೇಷನ್ ಎಲ್ಲ ವ್ಯವಸ್ಥೆನೇ ಇಲ್ಲ. ಅವ್ರು ಎಷ್ಟು ಪಿನ್ ಕೋಡ್ ಸಹಿತ ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿದೆ ಅಂತಂದ್ರೆ ಆ UPI ಕೂಡ ಕೆಲ್ಸಕ್ಕೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ನಾನು ಮಾಡಿದ ಕರ್ಮ ನನ್ನ ಅಕೌಂಟ್ಗೆ ಬರ್ತದೆ. ಆಚಾರ್ಯದ ಖಾತ್ರಿ ಕೊಡ್ತಾರೆ. ಅಂತಹ ಆಚಾರ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ನಮ್ಮ ಜಿತಾಮಿತ್ರ ತೀರ್ಥರು. ಆ ಪರಂಪರೆಯಲ್ಲಿ ಬಂದದ್ದು ಒಬ್ರೊಬ್ರು ಯತಿಗಳದ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಬಂದ್ರೆ ಆ ಹೆಸರುಗಳಾಗ್ಬೋದು, ಅವರ ಹಿಂದಿನ ಜೀವನ ಚಿಂತನೆ ಮಾಡಿಕೊಂಡು ಬಂದ್ರೆ ಎಂಥ ಅನ್ವರ್ಥಕವಾಗಿರ್ತಕ್ಕಂಥದ್ದು. ನಾವ್ ಯಾಕೆ ಕೇಳಬೇಕು ಅಂತ ಬರ್ತದೆ ಪ್ರಶ್ನೆ ಅಲ್ವಾ? ಅವ್ರು ಇಂಥವ್ರು, ಅವ್ರಿಗೂ ಇಷ್ಟು ಗುಣ ಇದೆ, ನಾವ್ ಯಾಕೆ ಕೇಳಬೇಕು ಅಂದ್ರೆ ಏನಿಲ್ದೇನೆ ಗ್ರಹಚಾರ ಇಷ್ಟೆಲ್ಲ ಒದ್ದಾಡಿ ಸಾಯ್ತಾ ಇದ್ದೀವಿ. ಒಂದ್ ದಿವಸ ಆದ್ರೂ ವರ್ಷಕ್ಕೆ ಇಲ್ಲಿ ಬಂದಾಗ ಈ ರೀತಿ ನಿಮ್ಮ ಗುಣಗಳು, ಅದಕ್ಕೋಸ್ಕರ ನಿಮ್ಗೆ ಇಂಥ ಹೆಸರು ಅಂತ ಚಿಂತನೆ ಮಾಡಿದ್ರೆ ಆ ಗುಣದಲ್ಲಿ ಎಳ್ಳಷ್ಟಾದ್ರೂ ನಮ್ ಯೋಗ್ಯತೆಗೆ ನಮ್ಗೆ ಎಷ್ಟು ಜೀರ್ಣ ಮಾಡ್ಕೊಳ್ಲಿಕ್ಕಾಗತ್ತೆ ಅಷ್ಟನ್ನು ನಮ್ಮ ಜೀವನದಲ್ಲಿ ತುಂಬಿಸ್ತಾರಂತ. ಅದಕ್ಕೋಸ್ಕರ ಇರ್ತಕ್ಕಂಥವ್ರ ಜ್ಞಾನಿಗಳು. ಅಂತಹ ಜಿತಾಮಿತ್ರ ತೀರ್ಥರ ಯಾರು ಬೇಡ ಅಂತೇಳಿ ಗಡ್ಡಿಗೆ ಬಂದು ಕೂತು ನಾವು ಬಿಡೋದಿಲ್ಲ ಅವ್ರನ್ನ.
ಅವರು ಜ್ಞಾನಿಗಳೆಲ್ಲ ಅಷ್ಟೇ ನೋಡಿ, ಎಲ್ಲ ಆಚಾರ್ಯ ಹೇಳಿದ್ರು, ಆಚಾರ್ಯರ ಮಧ್ವರ ಎಲ್ಲ ನೇರ ಶಿಷ್ಯರು ಹೆಚ್ಚಿನವರೆಲ್ಲ ಅವರ ಪ್ರತೀಕನು ಉಳಿಸಿಲ್ಲ. ಅವ್ರು ಗಂಗಾ ಪ್ರವೇಶ ಮಾಡಿಬಿಟ್ಟಿದ್ರು ಅವರು. ಅದರಿಂದ ಪ್ರತೀಕ ಉಳಿಸ್ಕೊಂಡು ನಮ್ ಯೋಗ ರಾಯರು, ಜಯತೀರ್ಥರು, ವಾದಿರಾಜ ಶ್ರೀಪಾದರು, ಚಿತಾಮಿತ್ರರೆಲ್ಲ ಅವರ ಪ್ರತೀಕ ಅಂತವರ ಪೂಜೆ ಮಾಡ್ಲಿಕ್ಕೆ ಒಂದು ಪ್ರತಿಮೆಯನ್ನು ಕೊಟ್ಟು ಹೋಗಿದ್ದಾರೆ ನಮ್ಗೆ. ಆ ಪ್ರತಿಮೆಯನ್ನಾದ್ರೂ ನೋಡ್ಲಿಕ್ಕೆ ಆಲೋಚನೆ ಮಾಡಿ, ನಾವೇ ನಟ್ಟ ಒಂದು ಗಿಡ ಒಂದು 20-30 ವರ್ಷ ಆದ್ರೆ ಒಣಗಿ ಹೋಗ್ಬಿಡ್ತದೆ. ಎಷ್ಟು ವರ್ಷ ಆಯ್ತು ಈ ಗಿಡ? ಒಂದು ಒಣಗ್ತದ ಅಂದ್ರೆ ಜೀವಂತವಾಗಿ ಆ ಜಿತಾಮಿತ್ರರು ಒಂದು ರೂಪದಿಂದ ಇಲ್ಲೇ ನೆಲೆಸಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ. ಅದರಿಂದ ಇಂಥ ಜಿತಾಮಿತ್ರರ ಆರಾಧನೆಯ ಪರ್ವಕಾಲ ಒಂದು ರೀತಿಯಲ್ಲಿ. ಪರ್ವಕಾಲದಲ್ಲಿ ನಾವು ಜಪ ಸಾಮಾನ್ಯ ದಿವಸ ಎಷ್ಟು ಜಪ ಮಾಡ್ತೀವಿ ಅದಕ್ಕಿಂತ ಈ ಗ್ರಹಣ ಕಾಲದಲ್ಲಿ ಒಂದು 10 ಜಪ ಮಾಡಿದ್ರೆ ಅನಂತ ಪಟ್ಟು ಫಲ ಇದೆ ಅಂತ ಹೇಳ್ತಾರೆ ಪರ್ವಕಾಲದಲ್ಲಿ. ಅದು ಪರ್ವಕಾಲ ಅಂತ ಕರೀತಾರೆ, ಉತ್ತರಾಯಣ ಪರ್ವಕಾಲ ಎಲ್ಲ ಕೂಡ. ಅದೇ ರೀತಿಯಲ್ಲಿ ಜ್ಞಾನಿಗಳ ಆರಾಧನೆಯ ಸಂದರ್ಭವನ್ನು ಪರ್ವಕಾಲ ಅಂತ ಕರೀತಾರೆ. ಯಾಕೆ ಅಂದ್ರೆ ನೀವು ಒಂದು ನಮಸ್ಕಾರ ಮಾಡಿದ್ರೆ 1000 ನಮಸ್ಕಾರದಂತೆ ಅಷ್ಟು ಫಲ ಕೊಡ್ತಾರಂತವ್ರು ವಾಪಸ್. ಅವರೆಲ್ಲ ರಾಮದೇವರ ಪೂಜನೆ ಮಾಡಿದವರು. ರಾಮದೇವರ ಸ್ವಭಾವವನ್ನು ವಾಲ್ಮೀಕಿ ಋಷಿಗಳು ಹೇಳ್ತಾರೆ ರಾಮಾಯಣದಲ್ಲಿ. ರಾಮ ದೊಡ್ಡವನು, ಸಮುದ್ರ ದೊಡ್ಡದು ಅಂತ. ಯಾಕೆ ಅಂದ್ರೆ ವಾಲ್ಮೀಕಿ ಹೇಳ್ತಾರೆ ಸಮುದ್ರಕ್ಕಿಂತ ನಮ್ಮ ರಾಮ ದೊಡ್ಡವನು ಅಂತಾರೆ. ಯಾಕೆ? ಸಮುದ್ರಕ್ಕೆ ನೀವು ಏನು ಬಿಸಾಡ್ತೀರಿ, ಎಷ್ಟು ಬಿಸಾಡ್ತೀರಿ ಅಷ್ಟೇ ವಾಪಸ್ ತಂದು ಕೊಡ್ತದೆ. ಒಂದು ಕಾಯಿ ಬಿಸಾಡಿದ್ರೆ ಒಂದೇ ವಾಪಸ್ ಮತ್ತೆ ದಡ್ಡಿಗೆ, ಇವತ್ತಲ್ಲ ನಾಳೆ ಬಂದು ಬೀಳ್ತದೆ, ಒಂದೇ ಡಬಲ್ ಆಗೋದಿಲ್ಲ. ಆ ರೀತಿ ವ್ಯವಸ್ಥೆನೂ ಅಲ್ಲಿ ಇಲ್ಲ. ಆದ್ರೆ ನಮ್ ರಾಮನಲ್ಲಿ ಹಂಗಲ್ಲ, ಒಂದು ಕೊಟ್ರೆ 1000 ಮಾಡಿ ಕೊಡ್ತಾನ. ಆದ್ರಿಂದ ಸಮುದ್ರಕ್ಕಿಂತ ನಮ್ಮ ರಾಮ ದೊಡ್ಡವನು ಅಂತ ಜಗನ್ನಾಥದಾಸ ಹೇಳ್ತಾರೆ. ಕೊಟ್ಟುದನ್ನು ಅನಂತ ಮಡಿ ಮಾಡಿ ಕೊಡುವ ಜಗನ್ನಾಥದಾಸರ ಮಾತು. ಅದೇ ರೀತಿಯಲ್ಲಿ ನಾವು ಇಂಥ ನೇರವಾಗಿ ದೇವರಿಗೆ ಕೊಟ್ರೆ ಆಯ್ತಲ್ಲ, ಇವರೆಲ್ಲ ಆಗ್ಬೇಕು ಅಂದ್ರೆ ನೇರವಾಗಿ ದೇವರಿಗೆ ಕೊಡ್ಲಿಕ್ಕೆ ನಮ್ಗೆ ತಾಕತ್ತಿಲ್ಲ. ಒಂದು ಅಡ್ರೆಸ್ ಬರೆದು ಒಂದು ಪೋಸ್ಟ್ ಮಾಡಿದ್ರೆ ನೀವು ಕೇರ್ ಆಫ್ ಅಡ್ರೆಸ್ ಸರಿಯಾಗಿಲ್ಲ ಅಂತಂದ್ರೆ ಯಾರ್ಯಾರಿಗೋ ಹೋಗ್ತದೆ, ಮತ್ತೆ ಯಾರೋ ದೈತ್ಯರು ಬಂದು ತಿಂದು ಹೋಗ್ಬಿಡ್ತಾರೆ. ಅದು ಹಂಗಲ್ಲ. ನಾವು ಯಾರ ಮೂಲಕ ಹೋಗ್ತೀವಿ ಕೇರ್ ಆಫ್ ಅಡ್ರೆಸ್. ಹಿಂದಿನ ಕಾಲ ಒಂದು ವ್ಯವಸ್ಥೆ ಇತ್ತು. ಈಗೆಲ್ಲ ಮೊಬೈಲ್ ಅಲ್ಲಿ ಎಲ್ಲಿ ಕೂತ್ರು ಅಲ್ಲಿ ನಂಬರ್ ಒತ್ತಿದ್ರೆ ಸಾಕು, ಅದು ಟ್ರಂಕ್ ಕಾಲ್ ಏನು ಬೇಡ. ಹಿಂದೆ ಒಂದು ವ್ಯವಸ್ಥೆ ಇತ್ತಂತೆ, ಮನೆಯಿಂದ ಟ್ರಂಕ್ ಕಾಲ್, ಅದು ಟೆಲಿಫೋನ್ ಎಕ್ಸ್ಚೇಂಜ್ಗೆ ಫೋನ್ ಮಾಡ್ಬೇಕು. ಇಂಥ ನಂಬರ್ ಇಂಥ ಊರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೊಡ್ರಿ, ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕಂದ್ರೆ ಬುಕ್ ಮಾಡ್ಬೇಕು ಮೊದಲೇ. ಆ ಬುಕ್ ಮಾಡಿ ಅವರು ಕಾಂಟ್ಯಾಕ್ಟ್ ಮಾಡಿದ ನಂತರ, ಕನೆಕ್ಟ್ ಆದ ನಂತರ ಮತ್ತೆ ನಮ್ಗೆ ಕನೆಕ್ಟ್ ಮಾಡ್ತಾರೆ, ಮಾತಾಡ್ಲಿಕ್ಕೆ ಆಗ್ತದೆ. ನೇರ ತಾಕತ್ತಿಲ್ಲ. ದೇವರಿಗೂ ಅಷ್ಟೇ. ಮತ್ತೆ ನಮ್ಗೆ ಟ್ರಂಕ್ ಕಾಲ್ ಒಂದು ಏನಾದ್ರು ಟೆಲಿಫೋನ್ ಎಕ್ಸ್ಚೇಂಜ್ ಬೇಕು, ನಮ್ಗೆ ಒಂದಿದ್ರೆ ಸಾಲೋದಿಲ್ಲ, ನಮ್ಗೆ ಆಗೋದೇ ಇಲ್ಲ. ಮತ್ತೇನಂದ್ರು ವಾಯುದೇವರು ಮೊದಲ ಡಿಪೋ, ಅದು ವಾಯುದೇವರ ಮೂಲಕ ಇಂಥ ಜ್ಞಾನಿಗಳೆಲ್ಲ ಅಲ್ಲಲ್ಲಿ ಆಫೀಸ್, ಎಕ್ಸ್ಚೇಂಜ್ ಆಫೀಸಸ್ ಎಲ್ಲ ಅವರ ಮೂಲಕ ಅವ್ರಿಗೆ ಕೊಟ್ರೆ ಅವ್ರೇನ್ ಮಾಡ್ತಾರೆ, ವಾಯುದೇವರಿಗೆ ಒಪ್ಪಿಸ್ತಾರೆ. ವಾಯುದೇವರು ಭಗವಂತನಿಗೆ ಕನೆಕ್ಟ್ ಮಾಡ್ತಾರೆ. ಈ ರೀತಿ ನಮ್ಗೆಲ್ಲ ಭಗವಂತನಿಗೆ ನೇರವಾಗಿ ತಾಕತ್ತಿಲ್ಲ, ಕನೆಕ್ಟರ್ಸ್ ಬೇಕು ಮಧ್ಯದಲ್ಲಿ. ಅಂತಹ ಜ್ಞಾನಿಗಳೇ ಇವರು ಅಂತ ಹೇಳ್ತಾರೆ. ಅದರಿಂದ ನಾವು ಏನೇ ಕರ್ಮ ಮಾಡಿದ್ರು, ಏನೇ ಸಮರ್ಪಣೆ ಮಾಡಿದ್ರು, ಸಂಕಲ್ಪ ಮಾಡಿದ್ರು, ಎಲ್ಲವೂ ಕೂಡ ಗುರುಗಳ ಅಂತರ್ಯಾಮಿಯಾದ ಪ್ರಾಣಸ್ಥ ಆ ನರಸಿಂಹದೇವರ ಅಭಿನ್ನನಾದ ರಾಮದೇವರಿಗೆ ಅಂತ ಸಂಕಲ್ಪ ಮಾಡಿದ್ರೆ ದೇವರ ಕರೆಕ್ಟ್ ಆಗಿ ಬಂದಿದೆ ಅಡ್ರೆಸ್ ಅಂತ ತಗೊಳ್ತಾನೆ. ಇಲ್ಲ ಅಂತಂದ್ರೆ ಇದು ಯಾರು ನಮ್ಗೆ ಗೊತ್ತಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಡ್ತಾನೆ. ಆ ಮೂಲಕ ಇಂತಹ ಜ್ಞಾನಿಗಳ ಆರಾಧನೆಯ ಪರ್ವಕಾಲದಲ್ಲಿ ಆ ಜಿತಾಮಿತ್ರರು ಅಂತ ಅವರಿಗೆ ಯಾಕೆ ಹೆಸರು ಬಂತು, ಆ ಗುಣವನ್ನು ನಮ್ಗೆ, ನಮ್ಮಿಲ್ಲಿ ಕೂತವರಿಗೆಲ್ಲರಿಗೂ ಕೂಡ ಯಥಾಯೋಗ್ಯವಾಗಿ ಒಳಗಿರುವ ಶತ್ರುಗಳನ್ನು ಮೊದಲು ಗೆಲ್ಲೋಣ. ಗೆದ್ದ ನಂತರ ಇಡೀ ಜಗತ್ತು ನಮ್ಗೆ ಮಿತ್ರರಾಗ್ತಾರೆ. ಆ ದೃಷ್ಟಿಯಲ್ಲಿ ಆ ಸಾಧನೆ ಮಾಡ್ಲಿಕ್ಕೆ ಬೇಕಾದಂತಹ ತಾಕತ್ತನ್ನು ಆಚಾರ್ಯ ಹೇಳಿದ್ರು. ಧ್ಯಾನ ಬಹಳ ದೂರ ಇದೆ ನಮ್ಗೆ. ಅಖಂಡ ಸ್ಮೃತಿ ಧ್ಯಾನ ಅದು ಬಹಳ ದೂರ ಇದೆ. ಖಂಡವಾದ ನಾವು ಜಪ ಮಾಡ್ತೀವಿ, ಗಾಯತ್ರಿ ಜಪನೋ ಅಥವಾ ಹೆಂಗಸರು ಲಕ್ಷ್ಮೀ ಶೋಭಾನೇನೋ ಹೇಳ್ತಿರ್ತೀವಿ. ಲಕ್ಷ್ಮೀ ಶೋಭಾನೆ ಹೇಳ್ಬೇಕಾದ್ರೆ ಎಷ್ಟು ಸ್ಪೀಡ್ ಅಂತಂದ್ರೆ ಏನಾದ್ರೂ ಗಿನ್ನಿಸ್ ಬುಕ್ ಅವ್ರು ಏನಾದ್ರು ಬಂದ್ರೆ ರೆಕಾರ್ಡ್ ಇಲ್ಲೇ ಆಗ್ಬಿಡ್ತದೆ ನಮ್ದು. ಆ ಶಬ್ದಗಳಲ್ಲ, ಮಧ್ಯಮದಲ್ಲಿ ನುಡಿಗಳೇ ಆಗಿರೋ ಹೋಗ್ಬಿಡ್ತವೆ, ನಮ್ಗೆ ಗೊತ್ತೇ ಆಗುದಿಲ್ಲ. ಜಪ ಮಾಡ್ಬೇಕಾದ್ರೆ ನಮ್ಗೆ ಒಬ್ರು ಗುರುಗಳು ಐತಾಳ್ರು ಅಂತ, ವೆಂಕಟರಮಣ ಐತಾಳ್ರು ಅಂತ ಇದ್ರು. ಅವ್ರ ಹತ್ರ ಬಂದು ಒಬ್ರು ಕೇಳಿದ್ರು, ಸ್ವಾಮಿ ಸಂಧ್ಯಾ ವಂದನೆ ಭಾರಿ ದೊಡ್ಡದಾಗಿದೆ, ಇನ್ನೊಂದ್ ಸ್ವಲ್ಪ ಚಿಕ್ಕದ್ ಮಾಡಿ ಕೊಡ್ರಿ, ನಮ್ಗೆ ಟೈಮ್ ಇಲ್ಲ ಅಂತ ಮಾಡ್ಲಿಕ್ಕೆ. ಅದಕ್ಕೆ ಅವ್ರೊಂದ್ ಮಾತಂದ್ರು, ಇನ್ನೂ ಸಣ್ಣದ್ ಮಾಡಿ ಕೊಡ್ತೀನಿ, ನೀನ್ ಮಾಡ್ಬೇಕು. ಏನು ಕೇಸ್ತು ಅಂತ ಹೇಳ್ಬಿಟ್ಟು ಸಾಕು ಅಂತ. ಯಾಕೆ ಕೇಸ್ತು ಅಂದ್ರೆ ಏನು, ಮೊದಲು ಕೇಶವಾಯಸ್ವ ಕೃಷ್ಣ ಅರ್ಪಣ ಮಸ್ತು ಸಾಕು ಅಂತ. ಅಷ್ಟರ ಮಟ್ಟಿಗೆ ನಾವು ಅವ್ಯವಸ್ಥಿತರಾಗಿದ್ದೇವೆ ನಾವು. ಹಾಗಿರುವಾಗ ಅದೆಲ್ಲ ಅಲ್ಲ. ಮತ್ತೆ ಕೊನೆಗೆ ಹೇಳಿದ್ರು, ಇಲ್ಲ ಇಷ್ಟನ್ನು ಮಾಡ್ಲೇಬೇಕು, ಇನ್ನು ಕಟ್ ಮಾಡ್ಬೇಕಾದ್ರೆ ಗಾಯತ್ರಿ ಕಟ್ ಮಾಡ್ಬೇಕು ಅಂತ. ಅದರಿಂದ ಮಂತ್ರಗಳನ್ನ ನಾವು ಎಷ್ಟು ಸ್ಪೀಡ್ ಆಗಿ ಹೇಳ್ತಾ ಬರ್ತೀವಿ ಅಷ್ಟು ಕಟ್ ಆಗ್ತದೆ. ಅದಕ್ಕೆ ನಮ್ಗೆ ಫಲನೂ ಕಟ್ ಮಾಡಿ ಕೊಡ್ತಾನೆ ದೇವರು.
ಆ ದೃಷ್ಟಿಯಲ್ಲಿ ನಾವು ಏನು ಹೇಳ್ತೀವಿ ಆ ಹೇಳಿದ್ದನ್ನು ಶುದ್ಧವಾಗಿ ಸ್ಪಷ್ಟವಾಗಿ ಕಲಿತು ಆಚಾರ್ಯ ಹೇಳಿದ್ರು. ಈ ವರ್ಷ ಬಂದಾಗ ಮೊನ್ನೆ ನಾರಾಯಣಪೇಟಲ್ಲಿ ಕೂಡ ನಾ ಇದನ್ನು ಹೇಳಿದ್ದೆ, ನಾನು ಪ್ರವಚನಕ್ಕೆ ಬಂದಾಗ ಹೇಳಿದ್ದೆ. ಈ ವರ್ಷ ಏನೋ ಭಾರಿ ವೈಭವ ಮಾಡ್ತೀವಿ, ಲಕ್ಷಗಟ್ಟಲೆ 1000 ಜನ ಖರ್ಚು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ತಿಂದ್ವಿ ಬಂದ್ವಿ ಹೋದ್ವಿ ಅಷ್ಟೇ ಆಯ್ತು ಅವ್ರ ಆರಾಧನೆ ಅಲ್ಲ. ನಾವು ಏನಾದ್ರು ಕೊಡ್ಬೇಕಲ್ಲ ಅವರಿಗೆ, ಅವ್ರು ನಮ್ಗೆ ಇಷ್ಟು ಕೊಡ್ತಿದ್ದಾರೆ, ಏನಾದ್ರು ಕೊಡ್ಬೇಕಲ್ಲ. ಆಚಾರ್ಯ ಹೇಳಿದಂತೆ ಹೆಂಗಸರು ಲಕ್ಷ್ಮೀ ಶೋಭಾನೆಯೋ ಕೃಷ್ಣ ಮಂತ್ರವೋ ಅಥವಾ ಗಂಡಸರು ಜಪಗಳು, ಸಂಧ್ಯಾ ವಂದನೆ ವೈಷ್ಣವ ದೀಕ್ಷೆಗಳನ್ನು ಪಡ್ಕೊಂಡು ಸಂಧ್ಯಾ ವಂದನೆಯನ್ನು ನಾನು ಒಂದು ದಿವಸನೂ ಬಿಡದಂಗ್ ಮಾಡ್ತೀನಿ, ಸಂಕಲ್ಪ ಮಾಡಿ ಹೋಗೋಣ. ಚಿತಾಮಿತ್ರ ತೀರ್ಥರು ಇಲ್ಲಿ ಸಂಕಲ್ಪ ಮಾಡಿದರೆ ನಮ್ಮಲ್ಲಿ ನಿಂತುಕೊಂಡು ಮಾಡುವಂತೆ ಅವರೇ ಮಾಡ್ತಾರೆ, ನಾವು ಒದ್ದಾಡ್ಬೇಕಾಗಿಲ್ಲ. ಆದ್ದರಿಂದ ಈ ವರ್ಷ ಏನು ಕಲಿಬೇಕು ಅನ್ಕೊಂಡಿರ್ತೀವಿ, ಇಲ್ಲಿ ಬಂದು ಮುಂದಿನ ವರ್ಷ ಬರೋದೊಳಗೆ ಇದನ್ನು ಕಲಿತು ಒಪ್ಪಿಸ್ತೀನಿ ಅಂತ ಸಂಕಲ್ಪ ಮಾಡ್ರಿ. ದೇವರು ಅವರ ಮೂಲಕ ಚಿತಾಮಿತ್ರರ ಮೂಲಕ ನಮ್ಮ ಒಳಗೆ ನಿಂತುಕೊಂಡು ಮಾಡಿಸ್ತಾರೆ. ಹಾಡುಗಳು, ಸುಳಾದಿಗಳು, ಶೋಭಾನೆಯೋ, ಎಷ್ಟೋ ಜನಕ್ಕೆ ನಮ್ಗೆ ಹೆಣ್ಮಕ್ಳಿಗೆ ಶೋಭಾನೆ ಅದು ಅಂದ್ರೆ ಏನು ಅಂತ ಕೇಳೋರು ಇದ್ದಾರೆ, ನಮ್ಮಲ್ಲಿ ಬೇರೆ ವಿಚಾರ. ಆದ್ರೆ ಶೋಭಾನೆ ನನ್ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಗಂಡಸರಿಗೆ ಗಾಯತ್ರಿ ಎಷ್ಟು ಪ್ರಧಾನವೋ ಹೆಂಗಸರಿಗೆ ಲಕ್ಷ್ಮೀ ಶೋಭಾನ್ ಅಷ್ಟೇ ಪ್ರಧಾನ ಅಂತ. ಮದುವೆ ಮನೆಯಲ್ಲಿ ಎಷ್ಟೇ ಪ್ರಸಂಗ ಬಂದ್ರು ಕೂಡ ನಾವೊಂದು ಮಾಡ್ಕೊಳ್ಬೇಕು. ನಮ್ದೆಲ್ಲ ಈಗ ಮದುವೆಗಳು ಅಂತಂದ್ರೆ ಜಸ್ಟ್ ಗೆಟ್ ಟುಗೆದರ್ ಒಂದು ವ್ಯವಸ್ಥೆ ಅಷ್ಟೇ ಅಲ್ಲ. ನಾವು ಮಂಟಪದಲ್ಲಿ, ಮದುವೆ ಮಂಟಪದಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ಆ ಸನ್ನಿಧಾನ ಆಗಿ 2 ಭಗವಂತನ ಮದುವೆ ಆಗ್ತಿದ್ರೆ ನಾವು ಹೆಂಗೋ ಹಂಗ ಬಂದು ಪ್ಯಾಂಟ್ಗಳು, ಶರ್ಟ್ಗಳು, ಚಪ್ಪಲಿಗಳು ಏನೇನೋ ಹಾಕೊಂಡು ವೇದಿಕೆ ಏರುವುದಕ್ಕಿಂತ ಮೊದಲು ಆ ವೇದಿಕೆಯನ್ನು ಶುದ್ಧವಾಗಿರಿಸಿ ವೈದಿಕ ಪ್ರಕ್ರಿಯೆನೆಲ್ಲ ಇದೆ, ಕನ್ಯಾದಾನಾದಿಗಳೆಲ್ಲವನ್ನೂ ಚೆನ್ನಾಗಿ ಮಾಡಿ ಅಶುದ್ಧಿ ಇಲ್ಲದಂತೆ ಮಾಡಿ ಆಮೇಲೆ ಕೆಳಗೆ ಬಂದು ಮತ್ತೆ ಏನ್ ಬೇಕಿದ್ರು ಮಾಡೋಣ. ಆದ್ರೆ ಆ ಸಮಯದಲ್ಲಿ ಲಕ್ಷ್ಮೀ ಶೋಭಾನೆ ಮುತ್ತೈದೆಯರನ್ನು ಕರೆಸಿ ಲಕ್ಷ್ಮೀ ಶೋಭಾನೆಯನ್ನು ಮಂತ್ರಾಕ್ಷತೆ ಕೊಟ್ಟು ಲಕ್ಷ್ಮೀ ಶೋಭಾನೆಯನ್ನು ಹೇಳಿಸಿ ವರರ ಮೇಲೆ ತಲೆ ಮೇಲೆ ಮಂತ್ರಾಕ್ಷತ ಹೆಣ್ಮಕ್ಕಳು ಹಾಕಿದ್ರು ಅಂತಂದ್ರೆ ಅದೇ ಅವರಿಗೆ ಶ್ರೀರಕ್ಷೆ. ಅದನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡೋಣ ಮೊದಲು. ಈ ರೀತಿ ನಮ್ಮಲ್ಲಿ ನಮ್ಗೇನು ಗೊತ್ತಿಲ್ಲ, ಮುಂದಿನ ವರ್ಷ ಬರೋರೊಳಗೆ ಅದನ್ನು ತಿಳ್ಕೊಂಡು ನಾವು ಸಮರ್ಪಣೆ ಮಾಡ್ತೀವಿ ಅಂತ ಸಂಕಲ್ಪ ಇವರದ್ರಿಗೆ ಮಾಡಿದ್ವು ಅಂತಂದ್ರೆ ಅವ್ರು ಹೆಂಗ ಭಗವಂತನನ್ನು ಅನುಗ್ರಹ ಪಡ್ಕೊಂಡ್ರು, ಪ್ರಯತ್ನ ಮಾಡಿ ಪಡ್ಕೊಂಡ್ರು, ಅದೇ ರೀತಿ ಆ ಪ್ರಯತ್ನ ನಮ್ಮಲ್ಲಿ ಮಾಡಿಸಿ ಅನುಗ್ರಹ ಮಾಡ್ತಾರೆ ಅಂತ ಚಿತಾಮಿತ್ರ ತೀರ್ಥರ ಅಂತರ್ಯಾಮಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿದರೆ ನಾವು ಈ ಆರಾಧನೆ ಇಷ್ಟು ಒದ್ದಾಡಿಕೊಂಡು ಈ ಬಿಸಿಲಲ್ಲಿ ಇನ್ನೊಂದು ಹೇಳ್ತಾ ಇದ್ರು ಗುರುಗಳು, ಯಾವಾಗ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು ಅಂತ. ಊಟ ಟೈಮಲ್ಲಿ ನೀನು ಪ್ರವಚನ ಗಂಟೆಗಟ್ಲೆ ಮಾಡ್ತೀನಿ ಅಂತಂದ್ರೆ ಅದು ಶಾಪ ಬರ್ತದಂತೆ ಹೇಳುವವರಿಗೆ. ಅದಕ್ಕೋಸ್ಕರ ಹಂಗಲ್ಲ, ಇದು ಊಟ ಮಾಡುವ ಸಮಯ. ಆ ದೃಷ್ಟಿಯಲ್ಲಿ ಹೆಚ್ಚು ಹೇಳದೆ ಬರೀ ಹೊಟ್ಟಿಗೆ ಮಾತ್ರ ತುಂಬಿಸಿಕೊಂಡು ಹೋಗದೆ ತಲೆಗೂ ತುಂಬಿಸಿಕೊಂಡು ನಾವು ಇನ್ನೊಮ್ಮೆ ಬಂದಾಗ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಹೋಗೋಣ. ಆ ದೃಷ್ಟಿಯಲ್ಲಿ ನಮ್ಮೊಳಗೆ ನಿಂತು ಚಿತಾಮಿತ್ರ ತೀರ್ಥರು ನಮ್ಗೆ ಆ ಅಮಿತ್ರರನ್ನು, ವೈರಿಗಳನ್ನು ಗೆದ್ದು ಸಾಧನೆ ಮಾಡ್ಲಿಕ್ಕೆ ಬೇಕಾದ ತಾಕತ್ತನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಗುರುಗಳ ಅಂತರ್ಯಾಮಿಯಾದ ಚಿತಾಮಿತ್ರ ತೀರ್ಥ ಗುರುವಂತರ್ಗತ ಪ್ರಾಣಸ್ಥ ಆ ನರಸಿಂಹದೇವರ ಅಭಿನ್ನನಾದ ರಾಮದೇವರ ಪಾದಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಅವಕಾಶವನ್ನು ಕೊಟ್ಟಿರುವಂತದ್ದು ಅನ್ಎಕ್ಸ್ಪೆಕ್ಟೆಡ್ ಬಂದವನು. ಇವತ್ತು ನಿನ್ನೆ ಹೇಳಿದ್ರು ಸ್ವಾಮಿಗಳ ಜೊತೆಗಿದ್ದವ್ರೆ, ಸ್ವಾಮಿಗಳಿಗೆ ಹೋಗ್ತಾರೆ ಆಚಾರ, ನೀವು ಸ್ವಾಮಿಗಳಿಗೆ ಬನ್ನಿ ನೀವು ಅಂತ. ಆದ್ರೆ ಅವರು ಬಂದು ಅವರೆಲ್ಲ ಸಿದ್ಧರವರು, ಸ್ವಾಮಿಗಳು ಅಂದ್ರೆ ರಾಮದೇವ್ರ ಪೂಜೆ ಮಾಡೋರು ಸಿದ್ಧರವ್ರು, ನಾವೆಲ್ಲ ಸಾಧ್ಯರು ಅಷ್ಟೇ, ನಮ್ಗೇನು ಗೊತ್ತಿಲ್ಲ. ಸ್ವಲ್ಪ ಬೇಗ ಬಂದ್ರು ಪರವಾಗಿಲ್ಲ, ಸನ್ನಿಧಾನದಲ್ಲಿ 4 ಹೊತ್ತು ಸಮಯ ಕಳೀಬಹುದು, ಅದು ಸಾಕಂತೆ. ನಾವ್ ಏನು ಹೇಳ್ಬೇಕಾಗಿಲ್ಲ, ಏನು ಇಲ್ಲಿ ಬಂದು ಇದ್ರೆ ಸಾಕು ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಚಿತಾಮಿತ್ರರೇ ಬೇಗ ಕರೆಸ್ಕೊಂಡಿದ್ದಾರೆ ಅಂತ ಅವಕಾಶ ಮಾಡಿಕೊಟ್ಟಿರುವಂತವ್ರು, ಒಳಗೆ ಕೂತ್ ಪ್ರಣೆ ಮಾಡಿದವರು ಅಂತಹ ಗುರುಗಳು, ರಾಘವೇಂದ್ರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ನಮ್ಮ ಕುಲ ಗುರುಗಳಾಗಿರ್ತಕ್ಕಂತಹ ಆ ಸುಬುಧೇನ್ ತೀರ್ಥರ ಅಂತರ್ಯಾಮಿಯಾಗಿರ್ತಕ್ಕಂಥ ಪ್ರಾಣಸ್ಥ ಭಗವಂತನ ಪಾದಗಳಲ್ಲಿ ಈ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಏನಿದ್ರು ಕೂಡ ಮನೋವಿಶುದ್ಧಿ ಚರಿತಾನುವಾದ ಅಂತ ಆಚಾರ್ಯ ಹೇಳಿದೆ, ಬೇಡ ನಾ ಇಲ್ಲಿ ಬಂದಿದ್ದು ಬರೀ ಶ್ರವಣ ಮಾಡ್ಲಿಕ್ಕೆ, ದರ್ಶನ ಮಾಡ್ಲಿಕ್ಕೆ ಅಂತ. ಆಚಾರ್ಯರ ಒಂದು ಮಾತು ಹೇಳಿದ ಗುರುಗಳ ಪ್ರೇರಣೆ ಅಂತ ಅನ್ಕೊಂಡು ನನ್ನ ಮನಸ್ಸು ಶುದ್ಧಿ ಆಗ್ಬೇಕೆಂಬ ದೃಷ್ಟಿಯಿಂದ ನಾನು ಆ ಮಾತುಗಳನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ದೋಷಗಳಿದ್ರೆ ಕೂಡ ನನ್ನಲ್ಲಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿ ಆ ಗುಣ ಏನಿದೆ ನನ್ನ ಗುರುಗಳ ಉಪದೇಶದಿಂದ ಬಂದಿರತಕ್ಕಂಥ ನನ್ನ ಗುರುಗಳ ಗುಣಗಳು ಅಂತ ಹೇಳ್ತಾ ನನ್ನ ಈ ವಾಕುಸ್ಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸು. ಶ್ರೀ ಕೃಷ್ಣಾರ್ಪಣಂ ಅಸ್ತು.